12ನೇ ಅಧ್ಯಾಯ 1ನೇ ವಾಕ್ಯ ಓದ್ತೀರಾ? ಆ ಸಮಯದಲ್ಲಿ ಅರಸನಾದ ಹೆರೋದನು. ಆ ಸಮಯದಲ್ಲಿ ಯಾವ ಸಮಯ ಅದು ಅಂತಂದ್ರೆ, ಅಲ್ಲಿ ಹಿಂದ್ಗಡೆ ದೇವರ ವಾಕ್ಯದಲ್ಲಿ ನೋಡಿದ್ರೆ ಅಲ್ಲಿ ದೇವರ ವಾಕ್ಯ ಹೇಳುತ್ತೆ ಅದು ಉಜ್ಜೀವನದ ಸಮಯ ಆಗಿತ್ತು. ಯಾವ ಸಮಯ ಆಗಿತ್ತು? ಉಜ್ಜೀವನದ ಸಮಯ. ಸಾವಿರಾರು ಜನರು ರಕ್ಷಣೆ ಹೊಂದ್ತಾ ಇದ್ರು, ದೇವಾಲಯಕ್ಕೆ ಬರ್ತಾ ಇದ್ರು, ದೇವರನ್ನ ಆರಾಧಿಸ್ತಾ ಇದ್ರು, ಕರ್ತನನ್ನ ಹಿಂಬಾಲಿಸ್ತಾ ಇದ್ರು. ಈ ತರದ ಸಮಯದಲ್ಲಿ ಹೆರೋದನು ಸಭೆಯಲ್ಲಿರುವ ಕೆಲವರನ್ನ ಹಿಂಸೆ ಪಡಿಸುವುದಕ್ಕೆ ಕೈ ಹಾಕಿದ. ಅದು ಎಂಥ ಟೈಮ್ ಆಗಿತ್ತಂದ್ರೆ, ಒಂದು ಕಡೆಯಲ್ಲಿ ಉಜ್ಜೀವನ ಇತ್ತು, ಇನ್ನೊಂದು ಕಡೆಯಲ್ಲಿ ಕ್ಷಾಮ ಇತ್ತು. ಒಂದು ಕಡೆಯಲ್ಲಿ ಉಜ್ಜೀವನ ಇತ್ತು, ಇನ್ನೊಂದು ಕಡೆಯಲ್ಲಿ ಕ್ಷಾಮ ಇತ್ತು, ಅಂದ್ರೆ ಬರಗಾಲ ಇತ್ತು. ಒಂದು ಕಡೆಯಲ್ಲಿ ದೇವರನ್ನ ಮಹಿಮೆ ಪಡಿಸ್ತಾ ಇದ್ದಾರೆ, ದೇವರನ್ನ ಘನಪಡಿಸ್ತಾ ಇದ್ದಾರೆ, ದೇವರನ್ನ ನಂಬ್ತಾ ಇದ್ದಾರೆ, ಸಭೆಗಳು ತುಂಬುತ್ತಾ ಇದೆ, ದೇವರನ್ನ ಘನಪಡಿಸಿ ಮಹಿಮೆ ಪಡಿಸ್ತಾ ಇದ್ದಾರೆ, ಕಷ್ಟಗಳು ಹಿಂಸೆಗಳು ಬರುವಾಗಲೂ ದೇವರನ್ನ ಆರಾಧನೆ ಮಾಡ್ತಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆಯಲ್ಲಿ ಆ ರಾಜ್ಯದಲ್ಲಿ ಭಯಂಕರವಾದ ಕ್ಷಾಮ ಇದೆ, ಬರಗಾಲ ಇದೆ. ಯಾವ ರಾಜ್ಯದಲ್ಲಿ ಬರಗಾಲ ಇರುತ್ತೋ ಆ ಅರಸನಿಗೆ ಕೆಟ್ಟ ಹೆಸರದು. ಬರಗಾಲ ಇದ್ರೆ ಅರಸನಿಗೆ ಒಳ್ಳೆ ಹೆಸರಲ್ಲ, ಆ ಅರಸನಿಗೆ ಕೆಟ್ಟ ಹೆಸರದು. ಅದಕ್ಕೆ ಈ ಹೆರೋದನ್ ಏನ್ ಮಾಡ್ತಾನಂದ್ರೆ, ಆ ಬರಗಾಲದಿಂದ ಅವನಿಗೆ ಬರುವಂತ ಕೆಟ್ಟ ಹೆಸರು ಬರಬಾರದು ಅಂತ ಅವ್ರ ಮನಸ್ಸನ್ನ ತಿರುಗಿಸಕ್ಕೋಸ್ಕರ, ಅಂದ್ರೆ ಬರಗಾಲದ ಕಡೆಗೆ ಜನರು ಗಮನ ಕೊಡಬಾರದು, ನನ್ನನ್ನು ಯಾರು ದೂಷಿಸಬಾರದು, ಇವನು ಕೆಟ್ಟ ರಾಜ ಅಂತ ಹೇಳಬಾರದು ಅಂತೇಳಿ ಆ ಟೈಮಲ್ಲಿ ಸಭೆಯಲ್ಲಿರುವಂತ ಕೆಲವರನ್ನ ಹಿಂಸೆ ಪಡಿಸುವುದಕ್ಕೆ ಕೈ ಹಾಕಿದ. ಅವಾಗ ಜನರ ಮನಸ್ಸು ಏನಾಗುತ್ತೆ? ಹೆರೋದನ ಕಡೆಗೆ ಹೋಗಲ್ಲ, ಕ್ಷಾಮದ ಕಡೆಗೆ ಹೋಗಲ್ಲ, ಹಿಂಸೆ ಪಡಿಸ್ತಾ ಇರುವಂತ ಜನರ ಕಡೆಗೆ ಹೋಗುತ್ತೆ. ಅದಕ್ಕೆ ಅವ್ರ ಮನಸ್ಸನ್ನ ತಿರುಗಿಸಕ್ಕೋಸ್ಕರ ಅವನಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ಜನರನ್ನ ಹಿಂಸೆ ಪಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಆಮೇಲೆ ನೆಕ್ಸ್ಟ್ ಡೇ ಏನ್ ಮಾಡ್ದ ಅಂದ್ರೆ, ಅಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಯಾಕೋಬನನ್ನು ಕೊಲ್ಲಿಸಿದ. ಯಾಕೋಬನನ್ನ ಇಡಿಸಿ 12 ಜನ ಶಿಷ್ಯರಲ್ಲಿ ಮೊದಲನೇ ಹತಸಾಕ್ಷಿ ಯಾಕೋಬನನ್ನ ಇಡಿಸಿ ಕೊಲ್ಲಿಸಿದ. ಈ ಯಾಕೋಬ ಯಾರಪ್ಪ? ಯೇಸು ಸ್ವಾಮಿ ಹತ್ರ ಒಂದು ತಾಯಿ ಬಂದು ಕೇಳ್ತಾಳೆ. ಈ ಯಾಕೋಬನ ಯೋಹಾನ ಮತ್ತು ಯಾಕೋಬ ಇವರಿಬ್ರು ಕೂಡ ಅಣ್ಣ ತಮ್ಮಂದ್ರು. ಅವರ ತಾಯಿ ಬಂದು ಒಂದ್ಸಾರಿ ಯೇಸು ಸ್ವಾಮಿ ಹತ್ರ ಕೇಳ್ತಾಳೆ, ಸ್ವಾಮಿ, ನನ್ನ 2 ಮಕ್ಕಳಿಗೆ ನಿನ್ನ ರಾಜ್ಯವನ್ನು ನೀನು ಪಡೆದಾಗ ನಿನ್ನ ಸಿಂಹಾಸನದ ಪಕ್ಕದಲ್ಲಿ ಎಡಗಡೆಯಲ್ಲೊಬ್ಬನನ್ನ ಬಲಗಡೆಯಲ್ಲೊಬ್ಬನನ್ನ ಕೂರಿಸಿಕೊಳ್ಬೇಕು, ಅದು ನಮ್ಮ ಆಸೆ ಅಂತ ಕೇಳ್ತಾಳೆ. ಅವಾಗ ಯೇಸ್ವಾಮಿ ಏನು ಹೇಳಿದ್ರು ಅಂದ್ರೆ, ಅಮ್ಮ, ನಾನು ಕೈ ಹಾಕುವ ಪಾನದಲ್ಲಿ, ನಾನು ಕುಡಿಯುವ ಪಾನದಲ್ಲಿ ನಿನ್ನ ಮಕ್ಕಳು ಕುಡಿಲಿಕ್ಕೆ ಆಗಲ್ಲ. ಆ ಮಕ್ಕಳಿಗೆ ಬಹಳ ಕಷ್ಟ, ಅದು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯೇಸು ಸ್ವಾಮಿಯ ಮರಣದ ಬಗ್ಗೆ ಹೇಳಿದರು. ಅಂದ್ರೆ ನಾನು ಅನುಭವಿಸುವ ಮರಣ ನಿನ್ನ ಮಕ್ಕಳಿಗೆ ಅನುಭವಿಸಕ್ಕಾಗಲ್ಲ, ನಾನು ಅನುಭವಿಸುವ ಶಿಕ್ಷೆ ನಿನ್ನ ಮಕ್ಕಳ ಕೈಯಲ್ಲಿ ಅನುಭವಿಸಕ್ಕಾಗಲ್ಲ, ಆದ ಕಾರಣ ಈ ಒಂದು ಬೇಡಿಕೆಯನ್ನು ಬೇಡಬೇಡ ಅಂತ ಹೇಳಿದರು. ಆವಾಗ ಆ 2 ಮಕ್ಕಳು ಮತ್ತೆ ತಾಯಿ ಏನ್ ಹೇಳ್ತಾರಂದ್ರೆ, ಆಯ್ತು, ನಾವು ಅದನ್ನ ಅನುಭವಿಸ್ತೀವಿ ಅಂತ ಹೇಳಿದರು. ನಾವು ಅದನ್ನ ಅನುಭವಿಸ್ತೀವಿ, ನೀನು ಕುಡಿಯುವ ಪಾತ್ರೆಯಲ್ಲಿ ನಾವು ಕುಡಿತೀವಿ ಅಂತ ಹೇಳಿದ್ರು. ಅಂದ್ರೆ ನಾವು ಆ ಹಿಂಸೆಯನ್ನು ಅನುಭವಿಸ್ಲಿಕ್ಕೆ ರೆಡಿ ಇದೀವಿ ಅಂತ ಹೇಳಿದ್ರು. ಅದೇ ಪ್ರಕಾರ ಅವರು ಒಪ್ಪಿದ ಪ್ರಕಾರ ಯಾಕೋಬನು ಹಿಂಸೆಗೆ ಒಳಗಾದ. ಯಾಕೋಬನನ್ನು ನೆಕ್ಸ್ಟ್ ಡೇ ತಲೆ ಕತ್ತರಿಸ್ತೀವಿ ಅಂದ್ರು. ಸಂತೋಷವಾಗಿ ತಲೆ ಕತ್ತರಿಸಿದ್ರು. ತಲೆ ಕತ್ತರಿಸಿ ಅವರನ್ನ ಕೊಂದ ನಂತರ ಅಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಇದು ಯಹೂದ್ಯರಿಗೆ ಮೆಚ್ಚುಗೆ ಆಯ್ತು. ಆ ವಾಕ್ಯ ಓದಪ್ಪ, 2ನೇ ವಚನ ಓದಪ್ಪ. ಕೊಲ್ಲಿಸಿದನು, ಇದು ಯಹೂದ್ಯರಿಗೆ ಮೆಚ್ಚುಗೆಯಾಯಿತು. ಇದು ಯಹೂದ್ಯರಿಗೆ ಬಹಳ ಇಷ್ಟ ಆಯ್ತು ರೀ. ಬರಗಾಲದ ಕಡೆಗೆ ಗಮನ ಇಲ್ಲ ಇವಾಗ ಅವರಿಗೆ. ಹೆರೋದನು ಯಾಕೋಬನನ್ನ ಕೊಲ್ಲಿಸಿದ. ಹೆರೋದನು ಸಭೆಯವರನ್ನ ಇಡಿಸಿ ಜೈಲಲ್ಲಿ ಹಾಕಿಸಿದ. ಇದನ್ನು ನೋಡಿ ಖುಷಿ ಪಟ್ಟರು ಅವರು, ಸಂತೋಷ ಆಯಿತು. ಆ ಯಹೂದ್ಯರನ್ನ ಇನ್ನೂ ಹೆಚ್ಚು ಸಂತೋಷ ಪಡಿಸುವುದಕ್ಕಾಗಿ ಇವಾಗ ಪೇತ್ರನನ್ನ ಇಳಿಸಿದ. ಪೇತ್ರನನ್ನ ತಗೊಂಡೋಗಿ ಸೆರೆಮನೆಯಲ್ಲಿ ಹಾಕ್ಸಿದ. ಕಾರಣ ಏನಪ್ಪಾ ಅಂದ್ರೆ, ಆ ಜನರನ್ನ ಸಂತೋಷ ಪಡಿಸ್ಬೇಕು, ಮನುಷ್ಯರನ್ನ ಮೆಚ್ಚುಗೆ ಪಡಿಸಬೇಕು. ದೇವರ ಮಕ್ಕಳೇ, ನಾನು ಹೇಳ, ಮನುಷ್ಯರನ್ನ ಮೆಚ್ಚುಗೆ ಪಡಿಸುವುದಕ್ಕಿಂತ ದೇವರನ್ನ ಮೆಚ್ಚುಗೆ ಪಡಿಸುವಂತ ಕೀರ್ತನೆಯಲ್ಲಿ ಬಹಳ ಚೆನ್ನಾಗಿ ಬರ್ತಿದೆ.
ಮನುಷ್ಯನ ಮೇಲೆ ಭರವಸೆ ಇಡುವುದಕ್ಕಿಂತ ದೇವರ ಮೇಲೆ ಭರವಸೆ ಇಡುವುದು ಉತ್ತಮ. ಮನುಷ್ಯರನ್ನ ಮೆಚ್ಚಿಸಬೇಡ. ಯಾರನ್ನ ಮೆಚ್ಚಿಸ್ಬೇಕು? ದೇವರನ್ನ ಮೆಚ್ಚಿಸ್ಬೇಕು. ಮನುಷ್ಯ ಇವತ್ತು ಮೆಚ್ಚುತ್ತಾನೆ, ನಾಳೆ ಮೆಚ್ಚಲ್ಲ ರೀ. ಇವತ್ತು ನಿನ್ನನ್ನು ಒಳ್ಳೆಯವನು ಅಂದವನೇ ನಾಳೆ ನಿನ್ನನ್ನು ಕೆಟ್ಟವನಂತಾನೆ. ಇವತ್ತು ನಿನ್ನನ್ನು ಪ್ರೀತಿಯ ದೃಷ್ಟಿಯಿಂದ ನೋಡಿದವನು ನಾಳೆ ನಿನ್ನನ್ನು ದ್ವೇಷದ ದೃಷ್ಟಿಯಿಂದ ನೋಡ್ತಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಮನುಷ್ಯನ ಮೇಲೆ ನೀನು ಭರವಸೆ ಇಡಬೇಡ, ದೇವರ ಮೇಲೆ ಭರವಸೆ ಇಡು. ಮನುಷ್ಯನನ್ನ ಮೆಚ್ಚುಗೆ ಪಡಿಸಬೇಡ, ದೇವರನ್ನ ಮೆಚ್ಚುಗೆ ಪಡಿಸು. ಇವನು ಮನುಷ್ಯರನ್ನ ಮೆಚ್ಚುಗೆ ಪಡಿಸುವುದಕ್ಕಾಗಿ ಕೆಲವರನ್ನ ಹಿಂಸೆ ಪಡಿಸಿದ, ಖುಷಿ ಆಯ್ತು ಅವರಿಗೆ. ಯಾಕೋಬನನ್ನು ಕೊಲ್ಲಿಸಿದ, ಇನ್ನೂ ಖುಷಿ ಆಯ್ತು ಅವರಿಗೆ. ಇವಾಗ ಪೇತ್ರನನ್ನು ತಗೊಂಡು ಸೆರೆಮನೆಯಲ್ಲಿ ಹಾಕಿದ. ಪೇತ್ರನನ್ನ ಸೆರೆಮನೆಯಲ್ಲಿ ಹಾಕಿ, ಅಲ್ಲಿ ದೇವರು ವಾಕ್ಯ ಹೇಳುತ್ತೆ, 4 ಜನರ 4 ಗುಂಪು, ಅಂದ್ರೆ 16 ಜನ ಸೈನಿಕರಿರುವಂತ ಸೆರೆಯಲ್ಲಿ ಹಾಕಿದ್ದಾರೆ. ಸೆರೆಯಲ್ಲಿ ಹಾಕಿ 16 ಜನರನ್ನ ಕಾವಲಿಟ್ಟ. ಪೇತ್ರನ ಎಲ್ಲಿ ತಪ್ಪಿಸ್ಕೊಂಡು ಹೋಗ್ಬಾರ್ದು ಆ ಥರ ಕಾವಲಿಟ್ಟ. ನಾಳೆ ಹಬ್ಬ ಇದೆ, ಪಸ್ಕ ಹಬ್ಬ. ಹಬ್ಬ ಮುಗಿದ ನಂತರ ಅವನನ್ನ ಕೊಲ್ಲಬೇಕು ಅಂತ ಪ್ಲಾನ್ ಇತ್ತು ಅವನಿಗೆ. ಹಬ್ಬ ಮುಗೀತು. ಆ ದಿವಸ ರಾತ್ರಿ, ಹಬ್ಬ ಮುಗಿದ ಆ ದಿವಸ ರಾತ್ರಿಯಲ್ಲಿ ಒಂದು ಮಹಾ ಅದ್ಭುತ ನಡೀತದೆ. ನಾನಿವತ್ತು ಏನು ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ, ನಿನ್ನ ಸಮಸ್ಯೆಗೆ ಪರಿಹಾರ ಏನು ಅದನ್ನು ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ನಿನ್ನ ಸಮಸ್ಯೆಗೆ ಪರಿಹಾರ ಏನು? ಸಮಸ್ಯೆ ಇದೆಯಾ? ಸಮಸ್ಯೆ ಇದೆಯಾ? ಸಮಸ್ಯೆ ಇದೆಯಾ? ಸಮಸ್ಯೆ ಇದೆನಾ? ನನ್ನ ಕೈ ಮೇಲೆತ್ತೀನಿ, ನನಗೆ ಸಮಸ್ಯೆ ಇದೆ. ಸಮಸ್ಯೆ ಇದೆನಾ? ಸಮಸ್ಯೆ ಇದೆಯಾ? ಹಲ್ಲೆಲೂಯಾ. ಸಮಸ್ಯೆ ಇದೆ. ಹಾಗಿದ್ರೆ ಆ ಸಮಸ್ಯೆಗೆ ಪರಿಹಾರ ಏನು? ಪೇತ್ರನು ಸೆರೆಮನೆಯಲ್ಲಿದ್ದಾನೆ. ಇದು ಪೇತ್ರನ ಸಮಸ್ಯೆ ಅಲ್ಲ, ಸಭೆಯ ಸಮಸ್ಯೆ. ಪೇತ್ರನು ಸೆರೆಮನೆಯಲ್ಲಿರೋದು ಪೇತ್ರನ ಸಮಸ್ಯೆ ಅಲ್ಲರಿ ಇದು. ಇದೀರಾ? ಒಬ್ಬ ದೈವ ಸೇವಕನು ಕಷ್ಟಪಡೋದು ಆ ಮನುಷ್ಯನ ಸಮಸ್ಯೆ ಅಲ್ಲ. ನಾನು ಕಷ್ಟಪಟ್ಟರೆ ನನ್ನ ಸಮಸ್ಯೆ ಅಲ್ಲ, ನಾನು ಸೆರೆಯಲ್ಲಿದ್ದರೆ ನನ್ನ ಸಮಸ್ಯೆ ಅಲ್ಲ, ನಾನು ಬಾಧೆಯನ್ನು ಅನುಭವಿಸಿದರೆ ನನ್ನ ಸಮಸ್ಯೆ ಅಲ್ಲ, ನಾನು ಕಣ್ಣೀರಿಟ್ಟರೆ ನನ್ನ ಸಮಸ್ಯೆ ಅಲ್ಲ, ಅದು ಸಭೆಯ ಸಮಸ್ಯೆ. ಇದೀರಾ? ಇದೀರಾ? ಪೇತ್ರನು ಸೆರೆಮನೆಯಲ್ಲಿದ್ದಾನೆ. ಇದು ಪೇತ್ರನ ಸಮಸ್ಯೆ ಅಲ್ಲ, ಸಭೆಯ ಸಮಸ್ಯೆ. 16 ಜನ ಕಾವಲು, ಭದ್ರವಾದಂತ ಕಬ್ಬಿಣದ ಬಾಗಿಲು, ಕಲ್ಲಿನ ಗೋಡೆಗಳು, ಅವನ ಕೈ ಕಾಲುಗಳಿಗೆ ಸರಪಳಿಗಳು. ಎಲ್ಲಿ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ ರೀ. ಭಯಂಕರವಾದ ಸಮಸ್ಯೆಯಲ್ಲಿ ಸಭೆಯು ಬಿದ್ದಿದೆ. ಪೇತ್ರನು ಸೆರೆಮನೆಯಲ್ಲಿದ್ದಾನೆ. ಪೇತ್ರನು ಸೆರೆಮನೆಯಲ್ಲಿರುವಂಥದ್ದು ಸಭಿಕರಿಗೆ ಆತಂಕ ತಂತು. ಉಜ್ಜೀವನದ ಸಮಯ, ಸಭೆಗಳು ತುಂಬುವ ಸಮಯ, ದೇವರನ್ನ ಆರಾಧಿಸಿ ಘನಪಡಿಸುವ ಸಮಯ, ಜನರು ಭಯಭಕ್ತಿಯಲ್ಲಿ ಬೆಳೀತಾ ಇರುವಂತ ಸಮಯ, ಪ್ರಾರ್ಥನೆ ವಿಶ್ವಾಸದಲ್ಲಿ ಬೆಳೀತಾ ಇರುವಂತ ಸಮಯ. ಅಂತ ಸಮಯದಲ್ಲಿ ಪೇತ್ರನನ್ನ ಸೆರೆಮನೆಯಲ್ಲಿ ಹಾಕಿದ್ದಾರೆ. ಹಲ್ಲೆಲೂಯಾ. ಇಲ್ಲಿರುವಂತ ಸಭೆಯವರು ಗೊಂದಲದಲ್ಲಿ ಬಿದ್ದು ಹೋಗಿದ್ದಾರೆ, ಭಯದಲ್ಲಿ ಬಿದ್ದು ಹೋಗಿದ್ದಾರೆ. ಅಯ್ಯಯ್ಯೋ, ಉಜ್ಜೀವನದ ಸಮಯದಲ್ಲಿ, ಪ್ರಾರ್ಥನೆಯ ಸಮಯದಲ್ಲಿ, ನಾವು ವಿಶ್ವಾಸದಲ್ಲಿ ಬೆಳೆಯುವ ಸಮಯದಲ್ಲಿ ನಮ್ಮ ಪೇತ್ರ ಎಲ್ಲಿದ್ದಾನೆ? ಸೆರೆಮನೆಯಲ್ಲಿದ್ದಾನಲ್ಲ. ಸಭೆಯವರೆಲ್ಲರೂ ಸಹ ಪ್ರಾರ್ಥನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓದಪ್ಪ ಆ ವಾಕ್ಯ, 2ನೇ ವಾಕ್ಯ ಓದಿದಲ್ಲ, ಅಲ್ಲಿಂದ ಮುಂದಕ್ಕೆ ಓದು ಮಗ. ಅವರನ್ನು ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ಕರೆಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ, ಆಮೇಲೆ ಅವನನ್ನು ಕಾಯಲಿಕ್ಕೆ 4 ಸಿಪಾಯಿಗಳಿಂದ 4 ಗುಂಪುಗಳ ವಶಕ್ಕೆ ಕೊಟ್ಟರು. ಆಮೇಲೆ ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ನೋಡ್ರಿ, ಅಲ್ಲಿ ಪೇತ್ರನು ಸೆರೆಯಲ್ಲಿರುವಾಗ ಸಭೆಯವರು ಆಸಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾ ಇದ್ದರು. ಯಾಕೆ? ಪೇತ್ರನ ಕುಟುಂಬದವರು ಅಳಬಹುದಾಗಿತ್ತಲ್ಲ. ಪೇತ್ರನ ಹೆಂಡತಿ ಮಕ್ಕಳು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಬಹುದಾಗಿತ್ತಲ್ಲ. ಸಭೆಯು ಪ್ರಾರ್ಥನೆ ಮಾಡೋ ಅವಶ್ಯಕತೆ ಏನಿದೆ? ಯಾಕಂದ್ರೆ ಪೇತ್ರನು ಸೆರೆಮನೆಯಲ್ಲಿರುವಂಥದ್ದು ಅದು ಅವನ ಸಮಸ್ಯೆ ಅನ್ನಿಸಿದ್ರು ಸಹ ಅದು ಮೂಲತಃ ಸಭೆಯ ಸಮಸ್ಯೆ ರೀ. ಸಭೆಯಲ್ಲಿರುವವರು ಆತಂಕದಲ್ಲಿದ್ದಾರೆ. ಉಜ್ಜೀವನಕ್ಕೆ ಒಂದು ಬ್ರೇಕ್ ಆಯಿತು, ಉಜ್ಜೀವನಕ್ಕೆ ಒಂದು ತಡೆಯಾಯಿತು.
ದೇವರ ಮಕ್ಕಳೇ, ಸಭೆಯವರೆಲ್ಲರೂ ಸೇರಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರ ಮಕ್ಕಳೇ, ನಾನು ಹೇಳಿಲ್ಲ, ನಾನು ಈಗ ಒಂದು ಪ್ರಶ್ನೆ ಕೇಳಿದ್ನಲ್ಲ, ಏನು ಪ್ರಶ್ನೆ ಅದು? ನಾನು ಈಗ ಒಂದು ಪ್ರಶ್ನೆ ಕೇಳಿದೆ. ಏನು ಕೇಳಿದೆ? ಯಾವುದು? ನಮ್ಮ ಸಮಸ್ಯೆ ಏನು? ನಾನು ಕೇಳಿದ ಪ್ರಶ್ನೆ ಏನು? ನಿಮ್ಮ ಸಮಸ್ಯೆ ಏನು? ನಮ್ಮ ಸಮಸ್ಯೆ ಏನು? ಪಕ್ಕದಲ್ಲಿರೋರ ಸಮಸ್ಯೆ ಏನು? ಹಾಗಿದ್ರೆ ಆ ಸಮಸ್ಯೆಗೆ ಪರಿಹಾರ ಏನು? ಸಮಸ್ಯೆಗಳೇನು ಅಂತ ಕೇಳಿದ್ರೆ 108 ಸಮಸ್ಯೆಗಳಿದೆ, 1-2 ಅಲ್ಲ, 108 ಸಮಸ್ಯೆಗಳಿದೆ. ಹಾಗಿದ್ರೆ ದೇವರ ಮಕ್ಕಳೇ, ನಿನ್ನ ಸಮಸ್ಯೆಗೆ ಪರಿಹಾರ ಏನು? ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಆ ಸಭೆಯವರೆಲ್ಲರೂ ಏನ್ ಮಾಡಿದ್ರು? ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರು. ನಿನ್ನ ಸಮಸ್ಯೆಗೆ ಪರಿಹಾರ ಏನಪ್ಪ ಅಂದ್ರೆ, ನೀನು ಮಾಡುವ ಆಸಕ್ತಿಯ ಪ್ರಾರ್ಥನೆಯೇ ಪರಿಹಾರ. ನೀನು ಮಾಡುವ ಪ್ರಾರ್ಥನೆನೇ ನಿನ್ನ ಸಮಸ್ಯೆಗೆ ಪರಿಹಾರ ರೀ. ನಮಗೆ ಬೇರೆ ಏನು ಪರಿಹಾರ ಇಲ್ರಪ್ಪ. ನೀವು ನನ್ನನ್ನ ಏನು ಬಂದು ಕೇಳಿದ್ರು ಸಹ, ನೀವು ಎಷ್ಟೇ ಕಷ್ಟಗಳನ್ನ ಹೇಳಿದ್ರು ಸಹ, ನಾನು ಒಂದೇ ಮಾತು ಹೇಳೋದು, ಪ್ರಾರ್ಥನೆ ಮಾಡೋಣ ಅಷ್ಟೇ. ಇದೀರಾ? ದೇವರ ಮಕ್ಕಳಿಗೆ ನೀವು ಯಾರಾದ್ರೂ ಹೋಗಿ ಎಂಥ ಕಷ್ಟಗಳನ್ನಾದ್ರೂ ನೀವು ಹೇಳ್ಕೊಳ್ರಿ, ಅವ್ರು ಹೇಳೋದೇನು? ಪ್ರಾರ್ಥನೆ ಮಾಡೋಣ. ಏನಾಗಲ್ಲ ಸಹೋದರ, ಪ್ರಾರ್ಥನೆ ಮಾಡೋಣ. ಏನಾಗಲ್ಲ ಸಹೋದರಿ, ಪ್ರಾರ್ಥನೆ ಮಾಡೋಣ. ದೇವರಿದ್ದಾರೆ ನಮ್ಮ ಜೊತೆಯಲ್ಲಿ, ಪ್ರಾರ್ಥನೆ ಮಾಡೋಣ ನಾವು ಅಂತ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾರೆ ಹೊರತು ಬೇರೆ ಐಡಿಯಾಸ್ ಕೊಡಲ್ಲ ದೇವ್ರ ಮಕ್ಕಳು. ಇದೀರಾ? ಬೇರೆ ಉಪಾಯಗಳು ಕೊಡಲ್ಲ ದೇವ್ರ ಮಕ್ಕಳು. ಹಂಗೊಂದು ವೇಳೆ ಬೇರೆ ಉಪಾಯ ಕೊಟ್ರೆ ನೀನ್ ತಿಳ್ಕೋ, ಇವನು ದೇವರಲ್ಲಿರುವ ವಿಶ್ವಾಸಿ ಅಲ್ಲ. ಏನ್ ಹೇಳ್ರಿ? ದೇವರಲ್ಲಿರುವ ವಿಶ್ವಾಸಿ ಅಲ್ಲ ಅವನು. ಬೇರೆ ಐಡಿಯಾ ಕೊಟ್ರೆ, ಯಾವ ಐಡಿಯಾ ಕೊಡಬೇಕು, ಯಾವ ಉಪಾಯ ಒಳ್ಳೇದು ನಮಗೆ ಅಂದ್ರೆ, ಪರಿಹಾರ ಯಾವುದು ಒಳ್ಳೇದು ಅಂದ್ರೆ, ನಾನು ನಿಮಗೆ ಖಚಿತವಾಗಿ ಹೇಳ್ತೀನಿ, ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪ್ರಾರ್ಥನೆಯೊಂದೇ ಪರಿಹಾರ. ಹಲ್ಲೆಲೂಯ, ಹಲ್ಲೆಲೂಯ. ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಈ ಪ್ರಾರ್ಥನೆ ಅನ್ನುವಂಥದ್ದು ಮನುಷ್ಯರ ಹತ್ರ ಕೇಳುವುದಲ್ಲ. ಈ ಪ್ರಾರ್ಥನೆ ಮನುಷ್ಯರ ಹತ್ರ ಕೇಳೋದಾಗಿದ್ರೆ ನಾನೇ ಹೇಳ್ತಿದ್ದೆ ಅದು ಪರಿಹಾರ ಅಲ್ಲ ಅಂತಿದ್ದೆ. ಪ್ರಾರ್ಥನೆ ಅನ್ನುವಂಥದ್ದು ಇದು ಕೇವಲ ದೇವರ ಹತ್ರ ಕೇಳುವಂಥದ್ದು, ಮನುಷ್ಯರ ಹತ್ರ ಕೇಳೋದಲ್ಲ ರೀ. ಪ್ರಾರ್ಥನೆ ಅಂದ್ರೆ ದೇವರ ಹತ್ರ ಬಂದು ಮೊಣಕಾಲೂರಿ, ಅಯ್ಯ ನನ್ನ ಸಮಸ್ಯೆಗಳು ಇಂಥದ್ದು, ಅಯ್ಯ ನನ್ನ ಕಷ್ಟ ಇಂಥದ್ದು, ಪರಿಹಾರ ಕೇಳಲಿಕ್ಕೆ ಬಂದಿದ್ದೇನೆ, ಉತ್ತರ ನೋಡ್ಲಿಕ್ಕೆ ಬಂದಿದ್ದೇನೆ, ಅದ್ಭುತ ಕಾಣ್ಲಿಕ್ಕೆ ಬಂದಿದ್ದೇನೆ ಅಂತ ದೇವರ ಸನ್ನಿಧಾನದಲ್ಲಿ ಮೊಣಕಾಲೂರಿ ನೀನು ಕೂಗಿದರೆ, ದೇವ್ರ ಮಕ್ಕಳೇ ನಾನು ಹೇಳ್ತೀನಿ, ನಿನ್ನ ಆಸಕ್ತಿಯ ಪ್ರಾರ್ಥನೆಯಿಂದ ದೇವರು ದೊಡ್ಡ ಬಿಡುಗಡೆ ಮಾಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಸಮಸ್ಯೆಗೆ ಪರಿಹಾರವೇ ಪ್ರಾರ್ಥನೆ. ಏನೆಲ್ಲ ಪ್ರಯತ್ನಗಳನ್ನು ಮಾಡಿದೀಯ ಸಾಕು, ಏನೆಲ್ಲ ಕಷ್ಟಪಟ್ಟಿದೆಯಾ ಸಾಕು. ದೇವ್ರ ಮಗನೇ, ದೇವ್ರ ಮಗಳೇ, ನಿನ್ನ ಚಿಂತೆಯಿಂದಾಗಿ ಊಟ ಬಿಡಬೇಡ, ನಿನ್ನ ಚಿಂತೆಯಿಂದಾಗಿ ಕೆಲಸ ಬಿಡಬೇಡ, ನಿನ್ನ ಚಿಂತೆಯಿಂದಾಗಿ ನಿದ್ದೆಯನ್ನು ಬಿಡಬೇಡ. ನೀನು ಆರಾಮಾಗಿ ನಿದ್ರೆ ಮಾಡು, ಆರಾಮಾಗಿ ಕೆಲಸ ಮಾಡು. ಎಲ್ಲ ಸಮಸ್ಯೆಗಳನ್ನ ದೇವರ ಮುಂದೆ ಇಟ್ಟು ನೀನು ನೆಮ್ಮದಿಯಾಗಿರು. ದೇವರು ತನ್ನ ಕಾರ್ಯವನ್ನು ಮಾಡ್ತಾನೆ. ಹಲ್ಲೆಲೂಯ. ಚಿಂತೆಯಿಂದ ನಿದ್ದೆ ಯಾಕೆ ಬಿಡ್ತೀಯ? ಚಿಂತೆಯಿಂದ ಏನ್ರಿ ಊಟ ಯಾಕೆ ಬಿಡ್ತೀಯ? ಚಿಂತೆಯಿಂದ ತಡೆಗಳಿದೆ, ಸಮಸ್ಯೆಗಳಿದೆ ಅಂತೇಳಿ ಯಾಕೆ ಕೂತು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ತೀಯ? ಸರ್ವೇಶ್ವರನಾದ ದೇವರು ನಿನ್ನ ಸಂಗಡ ಇದ್ದಾನಲ್ಲ, ಆತನು ಬಿಡುಗಡೆ ಮಾಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನಲ್ಲ. ಅದಕ್ಕೆ ನನ್ನ ಸಮಸ್ಯೆಗೆ ಪರಿಹಾರ ಪ್ರಾರ್ಥನೆ, ನಿನ್ನ ಸಮಸ್ಯೆಗೆ ಪರಿಹಾರವೂ ಕೂಡ ಅದು ಪ್ರಾರ್ಥನೆಯೇ ಆಗಿದೆ. ಸಭೆಯವರೆಲ್ಲರೂ ಏನ್ ಮಾಡಿದ್ರಪ್ಪ ಅಂದ್ರೆ, ಮೊಣಕಾಲೂರಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರು. ಆಮೇಲೆ ಮುಂದಕ್ಕೆ ಹೋಗೋದು, ಓದಪ್ಪ ನೆಕ್ಸ್ಟ್. ಹೆರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸ ಹಿಂದಿನ ರಾತ್ರಿಯಲ್ಲಿ ನಾಳೆ ಅವನನ್ನ ಕೊಲ್ಲಬೇಕು. ಆ ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಳಿಗಳಿಂದ ಕಟ್ಟಲ್ಪಟ್ಟಿದ್ದನು. ಇಬ್ಬರು ಸಿಪಾಯಿಗಳ ಮಧ್ಯದಲ್ಲಿ ನಿದ್ರೆ ಮಾಡುತ್ತಿದ್ದನು. ಇಲ್ಲಿಗೆ ನಿಲ್ಲಿಸ್ರಿ. 2 ಸಿಪಾಯಿಗಳ ಮಧ್ಯದಲ್ಲಿ ಏನ್ ಮಾಡ್ತಿದ್ದ ಅವನು? ಏನ್ ಮಾಡ್ತಿದ್ದ? 2 ಸಿಪಾಯಿಗಳ ಮಧ್ಯದಲ್ಲಿ ನಿದ್ದೆ ಮಾಡ್ತಿದ್ದಾರೆ. ಹೆಂಗ್ ಬಂತು ನಿದ್ದೆ ಇವನಿಗೆ? ಅಲ್ಲಿ ನಿದ್ದೆಗಟ್ಟಿ ಪ್ರೇಯರ್ ಮಾಡ್ತಿದ್ದಾರೆ ಅವರು. ಇಲ್ಲಿ 2 ಸರಪಳಿ ಹಾಕಿದ್ದಾರೆ ಕಾಲಿಗೂ ಕೈಗೂ. ಆ ಕಡೆ ಒಬ್ಬನು, ಈ ಕಡೆ ಒಬ್ಬನು, ಇಬ್ಬರು ಸೈನಿಕರಿದ್ದಾರೆ. ಆ ಸೆರೆಮನೆಯಲ್ಲಿ ಜಿರಳೆಗಳಿರ್ಬೇಕು ಕಾಣುತ್ತೆ.
ಜರಿಗಳಿರ್ಬೇಕು ಕಾಣುತ್ತೆ, ಚೇಳುಗಳಿರ್ಬೇಕು ಕಾಣುತ್ತೆ. ಸ್ವಚ್ಛವಾಗಿ ಟೈಲ್ಸ್ ಹಾಕಿರುವಂತ ಸೆರೆಮನೆ ಅಲ್ಲ ಅದು. ಆಗಿನ ಕಾಲದ ಸೆರೆಮನೆಗಳು, ಕಲ್ಲಿನ ಕಟ್ಟಡಗಳು, ಕಬ್ಬಿಣದ ಬಾಗಿಲುಗಳು, ಅಂತ ಭಯಂಕರವಾದ ದುಸ್ಥಿತಿಯಲ್ಲಿದ್ದಾನೆ. ಆರಾಮಾಗಿ ಮಲಗಿದಾನೆ. ಇಲ್ಲಿ ಯಾರಿಗೂ ನಿದ್ದೆ ಇಲ್ಲ, ಅವ್ರ ಹೆಂಡತಿ ಮಕ್ಕಳಿಗೆ ನಿದ್ದೆ ಇಲ್ಲ, ಸಭೆಯವರಿಗೆ ನಿದ್ದೆ ಇಲ್ಲ. ನಿದ್ದೆಗಟ್ಟಿ ಎಚ್ಚರ ಇದ್ದು ಅವರು ಪ್ರಾರ್ಥನೆ 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 ಮಾಡ್ತಿದ್ದಾರೆ. ಇವನು ಆರಾಮಾಗಿ ನಿದ್ರೆ ಮಾಡ್ತಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವನು ಯಾಕೆ ಹಿಂಗೆ ನಿದ್ರೆ ಮಾಡ್ತಿದ್ದಾನಂದ್ರೆ, ನಾನು ಹೇಳ್ತೀನಿ ನಿಮಗೆ ಕೇಳಿಸ್ಕೊಳ್ರಿ, ಇವನು ವಾಗ್ದಾನಗಳಿಗೆ ಒರಗಿಕೊಂಡಿದ್ದಾನೆ. ಆದ ಕಾರಣ ಇವನು ನಿದ್ರೆ ಮಾಡ್ತಿದ್ದಾನೆ. ನಿಮಗೆ ಅರ್ಥ ಆಗಿದೆಯಾ? ಬಹಳ ಆಯಾಸ ಆದಾಗ ಏನಾದರೂ ಸ್ವಲ್ಪ ಆಧಾರ ಸಿಕ್ಕಂಗೆ ಮಲಗ್ಬಿಡ್ತೀವಲ್ಲ. ಬಹಳ ಕಷ್ಟ ಬಂದಾಗ, ಹೆಣ್ಮಕ್ಳಿಗೆ ಬಹಳ ಕಷ್ಟ ಬಂತಂದ್ರೆ ನಿಮ್ಮ ಯಜಮಾನ್ರ ಕೈ ಹಿಡ್ಕೊಂಡು ಹಂಗೆ ಹೊರಕೊಳ್ತಿರಲ್ಲ. ಮಕ್ಕಳಿಗೆ ಕಷ್ಟ ಬಂದ್ರೆ ಅಪ್ಪನ ಕೈ ಹಿಡ್ಕೊಂಡು ಹಂಗೆ ಮಲಗ್ತಿರಲ್ಲ. ಇದೀರಾ? ವಾಗ್ದಾನಗಳಿಗೆ ಒರಗಿಕೊಂಡವನು, ಆದ ಕಾರಣ ನಿದ್ರೆ ಬಂತಾರೆ. ಹಲ್ಲೆಲೂಯಾ. ನಾನು ಹೇಳಿದ ಅರ್ಥ ಆಗ್ತಿದೆಯಾ? ದೇವರ ವಾಗ್ದಾನಗಳಿಗೆ ಒರಗಿಕೊಂಡ. ದೇವರ ವಾಗ್ದಾನಗಳು ಅವನಿಗೆ ಆಧಾರವಾಗಿತ್ತು. ದೇವರು ಹೇಳಿದ್ದಾನಲ್ಲ, ಕೈ ಬಿಡಲ್ಲಂತ ದೇವರು ವಾಗ್ದಾನ ಮಾಡಿದ್ದಾನಲ್ಲ, ಬಿಡುಗಡೆ ಮಾಡ್ತೀನಿ ಅಂತ ದೇವರು ವಾಗ್ದಾನ ಮಾಡಿದ್ದಾನಲ್ಲ, ಸ್ವಸ್ಥತೆ ಮಾಡ್ತೀನಿ ಅಂತ ವಾಗ್ದಾನ ಮಾಡಿದ್ದಾನಲ್ಲ, ಬೇಡಿಕೊಳ್ಳಿರಿ ದೊರೆಯುವುದು, ಹುಡುಕಿರಿ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು ಅಂತ ದೇವರು ವಾಗ್ದಾನ ಮಾಡಿದ್ದಾನಲ್ಲ, ಆ ವಾಗ್ದಾನಕ್ಕೆ ಇವನು ಒರಗಿಕೊಂಡಿದ್ದನು. ಇದೀರಾ? ಅಂದ್ರೆ ಅದರ ಅರ್ಥ, ಆ ವಾಗ್ದಾನವನ್ನ ಇವನು ನಂಬಿದ್ದನು. ವಾಗ್ದಾನಗಳು ನಂಬಿದ್ರೆ ನೀನು ಎಷ್ಟೇ ಕಷ್ಟದಲ್ಲಿದ್ರು, ಎಷ್ಟೇ ಸಮಸ್ಯೆಯಲ್ಲಿದ್ರು, ರಾತ್ರಿ ನೀನು ಆರಾಮಾಗಿ ನಿದ್ರೆ ಮಾಡ್ತೀಯ. ಇದೀರಾ? ದೇವರ ಮಾತಿನ ಮೇಲೆ, ದೇವರ ವಾಗ್ದಾನಗಳ ಮೇಲೆ ನಮಗೆ ನಂಬಿಕೆ ಇದ್ರೆ ರಾತ್ರಿ ನಮಗೆ ನಿದ್ದೆ ಬರುತ್ತೆ. ದೇವರ ಮಾತಿನ ಮೇಲೆ, ದೇವರ ವಾಗ್ದಾನದ ಮೇಲೆ ನಂಬಿಕೆ ಇದ್ರೆ ನಾವು 3 ಹೊತ್ತು ಊಟ ಮಾಡಿ ನೆಮ್ಮದಿಯಾಗಿರ್ತೀವಿ. ದೇವರ ವಾಗ್ದಾನದ ಮೇಲೂ ದೇವರ ಮಾತಿನ ಮೇಲೂ ನಿಮಗೆ ನಂಬಿಕೆ ಇದ್ರೆ ಮನಸ್ಸು ಅಲ್ಲ ಕಲ್ಲೋಲ ಆಗಲ್ಲ, ಗಲಿಬಿಲಿ ಆಗಲ್ಲ. ದೇವರ ಮಾತಿನ ಮೇಲೆ ವಿಶ್ವಾಸ ಇದ್ದು ಆ ವಾಗ್ದಾನಗಳನ್ನು ನೀನು ನಂಬದಾದ್ರೆ ನೀನು ಹೋಗುವ ಕಾರ್ಯದಲ್ಲೆಲ್ಲ ದೇವರು ಜಯ ಕೊಟ್ಟು ಮುಂದೆ ನಡೆಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಾತಿನ ಮೇಲೆ ವಿಶ್ವಾಸ ಇದೆಯಾ ದೇವರ ಮಗನೇ, ದೇವರ ಮಗಳೇ? ದೇವರ ವಾಗ್ದಾನದ ಮೇಲೆ ನಂಬಿಕೆ ಇದೆಯಾ? ಪೇತ್ರನು ನಂಬಿದನು, ಆರಾಮಾಗಿ ನಿದ್ರೆ ಮಾಡ್ತಿದ್ದಾನೆ. ಒಂದು ವೇಳೆ ನಾಳೆ ನಾನು ಸತ್ರು ಸಹ ಪರಲೋಕ ರಾಜ್ಯದಲ್ಲಿ ನಾನು ಕಂಡುಬಿಡ್ತೀನಿ ಅನ್ನುವಂತ ನಿರೀಕ್ಷೆ ಅವನಲ್ಲಿದೆ. ಭಯ ಇಲ್ಲ ಅವನಿಗೆ, ಭಯ ಇಲ್ಲ ರೀ. 16 ಜನ ಸೈನಿಕರು, ಇವಾಗ 2 ಆ ಕಡೆ ಈ ಕಡೆ ಇದ್ದಾರೆ, ಕೈ ಕಾಲುಗಳಿಗೆ ಸರ್ಪಣೆ ಇದೆ, ಅವರಿಬ್ಬರ ಮಧ್ಯದಲ್ಲಿ ಮಲಗಿದ್ದಾನೆ. ಹೊರಗಡೆ 14 ಜನ ಕಾಯ್ತಾ ಇದ್ದಾರೆ, ಗೇಟಿಂದ ಹೊರಗಡೆ 14 ಜನ ಕಾಯ್ತಾ ಇದ್ದಾರೆ, ಇಲ್ಲಿ 2 ಇದ್ದಾರೆ. 16 ಜನ ಕಾವಲುಗಾರರ ಮಧ್ಯದಲ್ಲಿ ನಿಶ್ಚಿಂತೆಯಾಗಿ ಅವನು ಮಲಗಿದಾನೆ ಅನ್ನೋದಾದ್ರೆ, ಹಲ್ಲೆಲೂಯಾ. 1 ಕಷ್ಟಕ್ಕಾಗಿ, 2 ಕಷ್ಟಕ್ಕಾಗಿ, 3 ಕಷ್ಟಕ್ಕಾಗಿ, 4, 5 ಸಮಸ್ಯೆಗಳಿಗಾಗಿ ನೀನು ಯಾಕೆ ಅಳ್ತೀಯ ದೇವರ ಮಗನೇ, ದೇವರ ಮಗಳೇ? ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಸಮಸ್ಯೆಗಳಿಂದ ದಾಟಿಸುವುದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಆದರೆ ನೀನೇನ್ ಮಾಡಬೇಕು ಗೊತ್ತಾ? ಆಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ನಿನ್ನ ಪ್ರಾರ್ಥನೆ ಏನಾಗಬೇಕು? ಆಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ನೀವು ಮಾಡುವ ಆಸಕ್ತಿಯ ಪ್ರಾರ್ಥನೆ ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಮ್ಮ ಸಭೆಗೂ ಅದು ಆಶೀರ್ವಾದವಾಗಿದೆ, ಬಿಡುಗಡೆಯಾಗಿದೆ, ಮಹಿಮೆ ತರುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆಯನ್ನು ಕಡಿಮೆ ಮಾಡಬೇಡ್ರಿ. ಇವತ್ತು ಪ್ರಾರ್ಥನೆ ಹುಮ್ಮಸ್ಸಿನಿಂದ ಇವತ್ತು ಪ್ರಾರ್ಥನೆ ಮಾಡಿ ನಾಳೆ ಬಿಟ್ಟು ಬಿಡಬೇಡ್ರಿ. ಈ ತಿಂಗಳು ಪ್ರಾರ್ಥನೆ ಮಾಡಿ ಮುಂದಿನ ತಿಂಗಳು ಬಿಟ್ಟು ಬಿಡಬೇಡ್ರಿ ದೇವ್ರ ಮಕ್ಕಳೇ. ಸತತವಾಗಿ ನಾವು ಮಾಡುವ ಆಸಕ್ತಿಯ ಪ್ರಾರ್ಥನೆ ನಮಗೆ ಬಹಳ ದೊಡ್ಡ ಆಶೀರ್ವಾದ ತಂದುಕೊಡುತ್ತೆ. ಒಬ್ಬರು ಪ್ರಾರ್ಥಿಸುವುದಕ್ಕಿಂತ 2 ಪ್ರಾರ್ಥಿಸುವುದು ಲೇಸು ಅಂತಿದೆ ದೇವರ ವಾಕ್ಯದಲ್ಲಿ. ಹಲ್ಲೆಲೂಯಾ. 8 ಜನ ಪ್ರಾರ್ಥನೆ ಮಾಡೋದಕ್ಕಿಂತ 16 ಜನ ಪ್ರಾರ್ಥನೆ ಮಾಡೋದು ಒಳ್ಳೇದು. 50 ಜನ ಪ್ರಾರ್ಥನೆ ಮಾಡೋದಕ್ಕಿಂತ 100 ಜನ ಪ್ರಾರ್ಥನೆ ಮಾಡೋದು ಒಳ್ಳೇದು. ಇದೀರಾ? ನೀವು ಪ್ರಾರ್ಥಿಸುವಾಗ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಿದ ಆ ಪ್ರಾರ್ಥನೆ ದೊಡ್ಡ ಬಿಡುಗಡೆಯನ್ನು ಕೊಡುತ್ತೆ. ಸಭೆಯವರು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದರು. ನಾನು ಹೇಳಿದ್ನಲ್ರಿ,
ಪೇತ್ರನ ಹೆಂಡತಿ ಮಕ್ಕಳು ಪ್ರಾರ್ಥನೆ ಮಾಡ್ಬೋದಾಗಿತ್ತು. ಇವರೆಲ್ಲರೂ ಯಾಕೆ ಕೂಡಿದ್ರಂದ್ರೆ, ಅಯ್ಯೋ ಇದು ನಮ್ಮ ಸಮಸ್ಯೆ ಅಪ್ಪ, ಇವಾಗ ನಮ್ಮ ದೈವ ಸೇವಕನ ಅಲ್ಲಿ ಇದ್ದಾನಪ್ಪ, ದೇವರ ಉಜ್ಜೀವನ ನಡೀತಾ ಇದೆ ಸ್ವಾಮಿ, ಜನರು ವಿಶ್ವಾಸದಲ್ಲಿ ಬೆಳೀತಾ ಇದ್ದಾರಪ್ಪ, ಭಯಭಕ್ತಿಯಲ್ಲಿ ಬದುಕ್ತಾ ಇದ್ದಾರಪ್ಪ, ದೇವರ ಇಂಥ ಸಮಯದಲ್ಲಿ ಅಯ್ಯ ನೀನ್ ಸಹಾಯ ಮಾಡಪ್ಪ, ನೀನ್ ಬಿಡುಗಡೆ ಕೊಡಪ್ಪ, ಆಸಕ್ತಿಯಿಂದ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ರು. ದೇವರ ಮಕ್ಕಳೇ, ಸಭೆಯಲ್ಲಿ ಪ್ರಾರ್ಥನೆ ಬೇಕು. ಏನ್ ಬೇಕು? ಸಭೆಯಲ್ಲಿ ಪ್ರಾರ್ಥನೆ ಬೇಕು. ಸರ್ ನಾನು ಹೇಳ, ಸಭೆಯಲ್ಲಿ ಜಾಣರಿಲ್ಲದಿದ್ರು ತೊಂದರೆ ಇಲ್ಲ, ಸಭೆಯಲ್ಲಿ ಅಧಿಕಾರಿಗಳಿಲ್ಲದಿದ್ರು ತೊಂದರೆ ಇಲ್ಲ, ಸಭೆಯಲ್ಲಿ ವಿದ್ಯಾವಂತರಿಲ್ಲದಿದ್ರು ತೊಂದರೆ ಇಲ್ಲ, ಸಭೆಯಲ್ಲಿ ಏನ್ರಿ ನಾವು ತುಂಬಾ ಹಣವಂತರು ಅನ್ನುವವರು ಇಲ್ಲದಿದ್ರು ಏನು ತೊಂದರೆ ಇಲ್ಲ. ಸಭೆಯಲ್ಲಿ ಪ್ರಾರ್ಥನೆ ಮಾಡುವವರು ಇಲ್ಲದಿದ್ರೆ ಆ ಸಭೆಯು ಶೂನ್ಯವೇ. ಹಲ್ಲೆಲೂಯಾ. ಯಾರಿಲ್ಲದಿದ್ದರೂ ಸಹ ಸಭೆಯಲ್ಲಿ ಪ್ರಾರ್ಥನೆ ಮಾಡುವ ಪ್ರಾರ್ಥನಾ ಯೋಧರು ಸಭೆಯಲ್ಲಿರಬೇಕು. ಇದೀರಾ? ಸಭೆಯು ನಡೆಸಲ್ಪಡುವುದು ಹಣದಿಂದಲ್ಲ, ಸಭೆಯು ನಡೆಸಲ್ಪಡುವಂಥದ್ದು ನಮ್ಮ ಶಕ್ತಿ ಸಾಮರ್ಥ್ಯದಿಂದ ಅಲ್ಲ, ಸಭೆಯು ನಡೆಸಲ್ಪಡುವಂಥದ್ದು ನಮ್ಮ ಜ್ಞಾನದಿಂದಲ್ಲ, ಸಭೆಯು ನಡೆಸಲ್ಪಡುವುದು ಕೇವಲ ಪ್ರಾರ್ಥನೆಯಿಂದ. ಅರ್ಥ ಆಗಿದೆಯಾ? ಯಾಕೆ ಸಭೆಯಲ್ಲಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳೋದು ಯಾಕಂದ್ರೆ ನಿಮ್ಮ ಆಸಕ್ತಿಯ ಪ್ರಾರ್ಥನೆ ಸಭೆಯನ್ನ ಅಭಿವೃದ್ಧಿ ಪಡಿಸುತ್ತೆ, ಸಭೆಯನ್ನ ಆಶೀರ್ವಾದ ಮಾಡುತ್ತೆ, ಸಭಿಕರಿಗೆ ಬಿಡುಗಡೆ ಕೊಡುತ್ತೆ, ಸಭಿಕರಿಗೆ ಕ್ಷೇಮ ಕೊಡುತ್ತೆ. ಯಾರಿಗೆ ಆರೋಗ್ಯ ಇಲ್ಲ, ಸಮಸ್ಯೆಗಳಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಬಾಧೆಯಲ್ಲಿದ್ದಾರೆ, ಅವಮಾನಗಳಲ್ಲಿದ್ದಾರೆ, ಅವರ ಪ್ರೇಯರ್ ರಿಕ್ವೆಸ್ಟ್ಗಳನ್ನ ಹೇಳ್ಕೊಳ್ಳುವಾಗ ಎಲ್ಲರೂ ಪ್ರಾರ್ಥನೆ ಮಾಡದಿದ್ರೂ ಸಹ ಇದರಲ್ಲೊಂದು 10 ಜನ ಪ್ರಾರ್ಥನೆ ಮಾಡ್ತೀರಾ, ಇದರಲ್ಲೊಂದು 20 ಜನ ಪ್ರಾರ್ಥನೆ ಮಾಡ್ತೀರಾ. ಆ ಒಂದು 10 ಜನರಲ್ಲಿ, ಆ ಒಂದು 20 ಜನರಲ್ಲಿ ಯಾರೋ ಒಂದಿಬ್ಬರು ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತೀರಾ, ದೇವರು ಬಿಡುಗಡೆ ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಸಕ್ತಿಯ ಪ್ರಾರ್ಥನೆ ರೀ. ಸಭೆಗೆ ಏನ್ ಬೇಕು ಅಂದ್ರೆ, ಮೊದಲ ಮೆಟ್ಲು ನಮಗೆ ಸಭೆಗೆ ಪ್ರಾರ್ಥನೆ ಬೇಕು. ಅನೇಕ ಸಭೆಗಳನ್ನ ನಾನು ನೋಡ್ತಿದ್ದೀನಿ ರೀ, ಅನೇಕ ಸಭೆಗಳು ಎಲ್ಲ ಇದೆ, ಪ್ರಾರ್ಥನೆ ಒಂದಿಲ್ಲ. ಎಲ್ಲ ಇದೆ ರೀ, ಏನ್ ಬೇಕು ಕೇಳ್ರಿ, ಪ್ರತಿಯೊಂದು ಸವಲತ್ತುಗಳಿದೆ, ಆದರೆ ಪ್ರಾರ್ಥನೆ ಇಲ್ಲ. ದೇವ್ರ ಮಕ್ಕಳೇ, ನಾನು ನಿಮಗೆ ಹೇಳ್ತೀನಿ, ಏನಿಲ್ಲದಿದ್ರೂ ಪರವಾಗಿಲ್ಲ, ಸಭೆಯಲ್ಲಿ ಪ್ರಾರ್ಥನೆ ಇರಲಿ. ಏನಿಲ್ಲದಿದ್ರೂ ಪರವಾಗಿಲ್ಲ, ಸಭೆಯಲ್ಲಿ ಪ್ರಾರ್ಥನೆ ಇರಲಿ. ದೇವ್ರ ಮಕ್ಕಳೇ, ಅದೇ ಪ್ರಕಾರ ನಿಮ್ಮ ಕುಟುಂಬದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಏನಿಲ್ಲದಿದ್ರೂ ಪರವಾಗಿಲ್ಲ, ಪ್ರಾರ್ಥನೆ ಇರಲಿ. ನಮ್ಮ ಮನೆಯಲ್ಲಿ ಪ್ರಾರ್ಥನೆ ಇರಬೇಕು, ಪ್ರಾರ್ಥನೆ ಇರಬೇಕು. ಸಭೆಯವರು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರು. ಆಮೇಲೆ ಮುಂದಕ್ಕೆ ಹೋದಪ್ಪ, ಮುಂದಕ್ಕೆ ಅವರ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ರು. ಇಲ್ಲಿ ಏನಾಯ್ತು? ಪಕ್ಕನೆ ದೇವದೂತನು ಪೇತ್ರನ ಎದುರಿಗೆ ನಿಂತನು. ಅವನು ಇದ್ದ ಆ ಕೋಣೆಯಲ್ಲಿ ಬೆಳಕು ಬಂದಿತ್ತು. ಅವನನ್ನು ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ, ತಟ್ಟನೆ ಎದ್ದೇಳಪ್ಪ. ಅವನನ್ನು ಮುಟ್ಟಿ ಏ ಪೇತ್ರ ಎದ್ದೇಳಪ್ಪ ಅಂತ ಮುಟ್ಟಿದ ಕೂಡಲೇ ಸರಪಳಿಗಳು ಕಳಚಿ ಬಿದ್ದು ಹೋಯ್ತು. ಆಮೇಲೆ ಆ ದೂತನು ಅವನಿಗೆ ನಡು ಕಟ್ಟಿಕೊಂಡು ನಿನ್ನ ಕೆರೆಗಳನ್ನು ಮೆಟ್ಟಿಕೋ ಅಂತ ಹೇಳ್ದ. ಅವನ ಹಾಗೆ ಮಾಡ್ದ. ಆ ಮೇಲಂಗಿಯನ್ನು ಹಾಕೊಂಡು, ಶರ್ಟ್ ಅನ್ನು ಹಾಕೊಂಡು ನನ್ನ ಹಿಂದ್ಗಡೆ ಬಾರಪ್ಪ ಅಂತಂದ್ರು. ಅವನು ಹೊರಗೆ ಬಂದು ಅವನ ದೂತನ ಹಿಂದೆಯೇ ಹೋಗುತ್ತಾ ಹೋದರಿ. ಕೇಳಿಸ್ಕೊಳ್ರಿ, ಅವನ ಹಿಂದೆನೇ ಹೋಗ್ತಾ ಇದ್ದ. ದೇವದೂತನು ಸೆರೆಮನೆಯಲ್ಲಿ ಪ್ರತ್ಯಕ್ಷ ಆಗಿ, ಅಪ್ಪ ಪೇತ್ರ ಎದ್ದೇಳೋ ಅಂತ ಎಬ್ಬಿಸಿದಾರೆ. ಅವನು ದೇವದೂತನು ಆ ಕೋಣೆಯಲ್ಲಿ ಬರುವಾಗಲೇ ಆ ಕೋಣೆಯಲ್ಲಿ ಬೆಳಕು ತುಂಬಿತು. ಎಷ್ಟೊಂದು ಜನ ಇನ್ನೂ ಕತ್ತಲೆಯಲ್ಲಿದ್ದಾರೆ, ಎಷ್ಟೊಂದು ಜನ ಇನ್ನೂ ಕಾರ್ಗತ್ತಲೆಯ ಕಣಿವೆಯಲ್ಲಿ ನಡೀತಾ ಇದ್ದಾರೆ, ಎಷ್ಟೊಂದು ಜನರು ಇನ್ನೂ ಬಂಧನದಲ್ಲಿ ಬಿದ್ದಿದ್ದಾರೆ. ದೇವರ ಮಕ್ಕಳೇ, ಅವರಿಗೆ ಬೆಳಕು ಕೊಡುವ ಮನುಷ್ಯ ನೀನಾಗಬೇಕು. ಅದು ಅಲ್ಲಿ ವಚನ ಹೇಳೋದು. ಅಂಥವರಿಗೆ ಬೆಳಕು ಕೊಡಬೇಕು, ತಟ್ಟಿ ಎಬ್ಬಿಸಬೇಕು. ಯಾರಾದರೂ ಬಲಹೀನರಾಗಿದ್ರೆ ತಟ್ಟಿ ಎಬ್ಬಿಸು. ಯಾರಾದರೂ ಹಿಂಸೆಗೆ ಒಳಗಾಗಿ, ಕಷ್ಟಕ್ಕೆ ಒಳಗಾಗಿ, ಬಾಧೆಗೆ ಒಳಗಾಗಿ, ಅಯ್ಯೋ ಏನಪ್ಪಾ ನನ್ನ ಪರಿಸ್ಥಿತಿ ಹಿಂಗಾಯ್ತಲ್ಲ ಅಂತ ಯಾರಾದರೂ ಆ ತರದ ಸ್ಥಿತಿಯಲ್ಲಿ ಇದ್ರೆ ಅವರನ್ನ ಎಚ್ಚರ ಮಾಡು. ಇದೀರಾ? ಅವರನ್ನ ಎಚ್ಚರ ಮಾಡು. ಬಲಹೀನನಾಗ್ಬೇಡ ದೇವ್ರ ಮಗನೇ.
ಬಲಹೀನಳಾಗಬೇಡ ದೇವರ ಮಗಳೇ, ಎದ್ದೇಳು. ಆತ್ಮಿಕವಾಗಿ ಇನ್ನೂ ಬಲವಂದಿ ನಾವು ಮುಂದೆ ಸಾಗೋಣ, ಎದ್ದೇಳು ನೀನು ಅಂತ ಅವರನ್ನ ನೀನು ಬಲಪಡಿಸು, ಎಬ್ಬಿಸು, ಅವ್ರನ್ನ ಎಚ್ಚರ ಮಾಡು. ದೇವದೂತ ಹೇಳ್ತಾನೆ, ಮೇಲಂಗಿ ಹಾಕೊಳ್ಳಪ್ಪ, ಚಪ್ಪಲಿ ಹಾಕೊಳ್ಳಪ್ಪ, ನನ್ನ ಹಿಂದೆ ಬಾ ನೀನು. ದೇವರ ಮಾರ್ಗದಲ್ಲಿ, ದೇವರ ಹಿಂದ್ಗಡೆಯಲ್ಲಿ ನಾವು ಹೋಗ್ಬೇಕು. ಇದೀರಾ? ಬಹಳ ಜನರು ಹೆಂಗ್ ಹೋಗ್ತಿದಾರೆ ಅಂದ್ರೆ, ಈಗಿನ ದಿನಮಾನಗಳು ನಾವು ನೋಡಿದ್ರೆ ಕ್ಯಾಲ್ಕುಲೇಷನ್ ರೀ, ಪ್ರತಿಯೊಂದಕ್ಕೆ ಲೆಕ್ಕ. ಇದು ಮಾಡಿದ್ರೆ ಹಿಂಗಾಗತ್ತೆ, ಹಿಂಗ್ ಮಾಡಿದ್ರೆ ಹಿಂಗಾಗತ್ತೆ, ಹಿಂಗ್ ಮಾಡಿದ್ರೆ ಹಿಂಗಾಗತ್ತೆ. ಅಯ್ಯೋ ಇಷ್ಟಿಲ್ವಲ್ಲ, ಅಯ್ಯೋ ಇದಿಲ್ವಲ್ಲ, ಅಯ್ಯೋ ಅದಿಲ್ವಲ್ಲ, ನಾನು ಏನ್ ಮಾಡ್ಲಿ, ಹೆಂಗ್ ಜೀವಿಸ್ಲಿ? ದೇವ್ರ ಮಕ್ಕಳೇ, ದೇವರ ಸನ್ನಿಧಾನದಲ್ಲಿದೆಯಾ? ನಿನ್ನ ಜೀವನಕ್ಕಾಗಿ ಲೆಕ್ಕ ಮಾಡಬೇಡ. ಲೆಕ್ಕ ಮಾಡಲಾರದಷ್ಟು ಸರ್ವೇಶ್ವರನಾದ ದೇವರು ನಿನಗೆ ಅನುಗ್ರಹ ಮಾಡ್ತಾರೆ. ಹಲ್ಲೆಲೂಯಾ. ದೊಡ್ಡ ಚಪ್ಪಾಳೆ ಕೊಟ್ಟು ದೇವರಿಗೆ ಮಹಿಮೆ ಸಲ್ಲಿಸೋಣ. ಲೆಕ್ಕ ಮಾಡಿ ಜೀವನ ಮಾಡಬೇಡ, ಲೆಕ್ಕ ಮಾಡಿ ಕುಗ್ಗಿ ಹೋಗ್ಬೇಡ, ಲೆಕ್ಕ ಮಾಡಿ ಅಯ್ಯೋ ಏನಪ್ಪ ನನ್ನ ಪರಿಸ್ಥಿತಿ ಇದು ಅಂತ ಹೇಳ್ಬೇಡ. ಲೆಕ್ಕ ಇಲ್ಲದಷ್ಟು ಆಶೀರ್ವಾದ ಕೊಡ್ಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ನನ್ನ ಹಿಂದೆ ಬಾ ಪೇತ್ರ, ಲೆಕ್ಕ ಮಾಡಬೇಡ, ಎಣಿಸ್ಬೇಡ, ನಿನ್ನ ಶಕ್ತಿ ಸಾಮರ್ಥ್ಯವನ್ನು ಯೋಚನೆ ಮಾಡಬೇಡ. ಚಪ್ಪಲಿ ಹಾಕೋ, ಅಂಗಿ ಹಾಕೋ, ಬಾ ನನ್ನ ಹಿಂದೆ. ಅಯ್ಯೋ ನನಗೆ ಆಗುತ್ತಾ ಹೊರಗಡೆ ಹೋಗಕ್ಕೆ? 16 ಜನ ಇದ್ದಾರೆ. 16 ಜನ ಅಲ್ಲ, 16,000 ಜನರು ಇರಲಿ, ದಾಟಿಸ್ಲಿಕ್ಕೆ ನಾನಿದ್ದೀನಿ. ಲೆಕ್ಕ ಮಾಡಬೇಡ, ನಿನ್ನ ಸಾಮರ್ಥ್ಯವನ್ನು ಲೆಕ್ಕ ಮಾಡಬೇಡ, ನಿನ್ನ ಬಲವನ್ನು ಲೆಕ್ಕ ಮಾಡಬೇಡ, ನನ್ನ ಹಿಂದ್ಗಡೆ ಬಾ ನೀನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಿಮಗೆ ಹೇಳಲ್ಲ ದೇವ್ರ ಮಕ್ಕಳೇ, ನಮ್ಮ ಶಕ್ತಿ ಇರೋದು ಇಷ್ಟು, ದೇವರು ಅದ್ಭುತ ಮಾಡ್ತಾ ಇರೋದು ಅಷ್ಟು. ಎಷ್ಟು ಮಹಿಮೆ ಹೇಳಬೇಕಲ್ಲ ದೇವರಿಗೆ. ಹಿಂದೆ ಹೋದ ದೇವದೂತನ ಹಿಂದೆ ಹೋದಾರಿ. ಆದ್ರೆ ಒಂದು ಆಶ್ಚರ್ಯ ಗೊತ್ತಾ? ದೇವದೂತನ ಹಿಂದೆ ಹೋಗ್ತಾ ಇದ್ದಾನೆ, ಆದ್ರೆ ಇವನಿಗೆ ಗೊತ್ತಾಗ್ತಾ ಇಲ್ಲ. ಇವನ್ ತಿಳಿದಿರೋದೇನು? ಓದಪ್ಪ, ಮುಂದಕ್ಕೆ ಓದಪ್ಪ. ನಡೆದ ಸಂಗತಿಯನ್ನು ಹಾ ನಿಜವಾದದ್ದೆಂದು ತಿಳಿಯದೆ, ನೋಡಿ, ದೇವದೂತನ ಹಿಂದುಗಡೆಯಲ್ಲಿ ಹೋದ, ನಡೆದ ಸಂಗತಿಯು ನಿಜವಾದದ್ದೆಂದು ತಿಳಿಯದೆ, ತಾನು ನೋಡ್ತಾ ಇರೋದು ಇದು ಕನಸು ಅನ್ಕೊಂಡು ಹೋಗ್ತಾ ಇದ್ದಾನ್ರಿ. ಕನಸ್ನಾಗ ಹೋಗ್ತಾ ಇದ್ದಾನೆ ಅನ್ಕೊಂಡಿದ್ದಾನ ಅವನು. ಇದೀರಾ? ದೇವದೂತ ಬಂದು ಎಬ್ಬಿಸಿದ್ದು ಕನಸು, ತಟ್ಟಿದ್ದು ಕನಸು, ಚಪ್ಪಲಿ ಹಾಕೊಳ್ಳಪ್ಪ ಅಂತ ಹೇಳಿದ್ದು ನಾನು ಹಾಕೊಂಡಿದ್ದು ಕನಸು, ಮೇಲಂಗಿ ಹಾಕೋ ಅಂತ ಹೇಳಿದ್ದು ನಾನು ಹಾಕೊಂಡಿದ್ದು ಕನಸು, ದೇವದೂತನು ನನ್ನ ಹಿಂದೆ ಬಾ ಅಂತ ಹೇಳಿದ್ದು ಕನಸು, ನಾನು ಹಿಂದೆ ಹೋಗ್ತಾ ಇರೋದು ಕನಸು ಅನ್ಕೊಂಡರಿ. ಒಂದು ಗೇಟ್ ಓಪನ್ ಆಯ್ತು, ಎರಡನೇ ಗೇಟ್ ಓಪನ್ ಆಯ್ತು. ಸೈನಿಕರು ಎಚ್ಚರ ಇಲ್ದಂಗೆ ಮಲಗಿದಾರ್ರಿ. ಅವರು ಅಷ್ಟು ನಿದ್ರೆ ಕೊಟ್ಟುಬಿಟ್ಟಿದ ದೇವರ ಹೊತ್ತು. ಎಲ್ಲ ಬಾಗಿಲುಗಳು ಓಪನ್ ಆಯ್ತು, ಸರಪಳಿ ಮುರಿಯಲ್ಪಡ್ತು. ಎಲ್ಲ ಗೇಟ್ಗಳನ್ನ ದಾಟಿ 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 ಹೋದ. ಊರ ಬಾಗಿಲ ಹತ್ರ ಬಂದು ದೇವದೂತ ಅವನ ಕೈ ಹಿಡಿದು ಊರ ಬಾಗಿಲ ಹತ್ರ ಬಂದು ಅಲ್ಲಿ ಬಿಟ್ಟು ದೇವದೂತ ಹೋಗ್ಬಿಟ್ಟಾನೆ. ಹಲ್ಲೆಲೂಯಾ. ಎಲ್ಲಿ ಬಿಟ್ಟು ಎಲ್ಲಿವರೆಗೆ ಕರ್ಕೊಂಡ್ಬಂದ್ರಿ? ನೋಡಪ್ಪ ಪೇತ್ರ, ಹೆಂಗೋ ಸರಪಳಿ ಕಳಚಿ ಬಿದ್ದಿದೆಯಲ್ಲ, ಇನ್ನ ನೀನು ಎದ್ದು ಹೋಗ್ತೀಯಾ ಅಂದಿಲ್ಲ. ಮಧ್ಯ ರಸ್ತೆಯಲ್ಲಿ ಕೈ ಬಿಡುವ ಸ್ನೇಹಿತರು ನಿನಗಿರ್ಬೋದು, ಮಧ್ಯದಲ್ಲಿ ಕೈ ಬಿಡುವಂತ ಸಂಬಂಧಿಕರು ನಿನಗಿರ್ಬೋದು, ಮಧ್ಯದಲ್ಲಿ ಕೈ ಬಿಡುವಂತ ಅಕ್ಕಪಕ್ಕದ ಜನರು ನಿನಗಿರ್ಬೋದು, ಆದ್ರೆ ಆತನ ಮಧ್ಯದಲ್ಲಿಯೇ ಕೈ ಬಿಡುವ ದೇವರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ನಿಮಗೆ ಅನುಭವನ ಆಗಿರ್ಬೇಕು. ಮಧ್ಯದಲ್ಲಿ ಕೈ ಬಿಡೋದು, ಮಾತು ಕೊಟ್ಟು ನೆರವೇರಿಸಲೇ ಇರೋದು, ಹೂ ಅಂತೇಳಿ ಆಗಲ್ಲಪ್ಪ ಅಂತ ಹೇಳಿದ್ದು, ಈ ತರದ ವಿಚಾರಗಳು ನಿಮ್ಮ ಜೀವನದಲ್ಲಿರ್ಬೋದು. ಮನುಷ್ಯರು ಅದನ್ನು ಮಾಡಿರ್ಬೋದು, ಆದರೆ ನನ್ನ ದೇವರು ಅಂತವನಲ್ಲ. ನೀನು ಮುಟ್ಟಬೇಕಾದ ಸ್ಥಳಕ್ಕೆ ಕರೆಕ್ಟಾಗಿ ಸರಿಯಾಗಿ ನನ್ನ ದೇವರು ಮುಟ್ಟಿಸ್ಲಿಕ್ಕೆ ಆತನು ಶಕ್ತನಾಗಿದ್ದಾನ್ರಿ. ಹಲ್ಲೆಲೂಯಾ. ಸೀದಾ ಕರ್ಕೊಂಡು ಬಂದು ಊರ ಬಾಗಿಲ ಹತ್ರ ಬಿಟ್ಟು ದೇವದೂತ ಹೋದರಿ. ದೇವದೂತ ಹೋದಾಗ ಏನಾಯ್ತು? ಓದಪ್ಪ. ಆಗ ಪೇತ್ರನು ಎಚ್ಚರವಾಗಿ ಕರ್ತನು ತನ್ನ ದೂತನನ್ನು ಕಳುಹಿಸಿ ಹೆರೋದನ ಕೈಯಿಂದಲೂ ಯಹೂದ್ಯ ಜನರು ನನಗೆ ಮಾಡಬೇಕಂತಿದ್ದ ಕೇಡಿನಿಂದಲೂ ನನ್ನನ್ನು ಬಿಡಿಸಿದನೆಂದು ನನಗೀಗ ನಿಜವಾಗಿ ಗೊತ್ತಾಯ್ತು. ಹಲ್ಲೆಲೂಯಾ. ನಾನು ಏನಂತ ತಿಳ್ಕೊಂಡೆ? ಕನಸು ಅಂತ ತಿಳಿದಿದ್ದೆ. ಕನಸಲ್ಲ, ಅದು ನಿಜ.
ನೀನು ನಿನ್ನ ಹಳೆ ಜೀವಿತವನ್ನು ಸರಿ ನೆನಪು ಮಾಡ್ಕೊ. ಹೆಂಗಿದ್ವಿ ನಾವು? ಬಟ್ಟೆಗೆ ಕಷ್ಟ, ಊಟಕ್ಕೆ ಕಷ್ಟ, ನೆರಳಿಗೆ ಕಷ್ಟ, ವೆಹಿಕಲ್ಗಳಿಗೆ ಕಷ್ಟ, ಹಣಕ್ಕೆ ಕಷ್ಟ, ಕಷ್ಟದ ಮೇಲೆ ಕಷ್ಟಗಳು, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು. ನಾವಿಂಗಿರ್ತೀವಿ ಅನ್ಕೊಂಡಿರ್ಲಿಲ್ಲ, ಆದ್ರೆ ನಾವೀಗ ಇದೀವಿ. ಇದು ಕನಸಲ್ಲ, ಇದು ನಿಜ. ಇದೀರಾ? ಹಲ್ಲೆಲೂಯಾ. ನಾವಿಂಗಿರ್ತೀವೋ ಇಲ್ಲೋ ಅಂತ ತಿಳಿದಿದ್ದೀವ್ರಿ. ಎಷ್ಟೋ ಜನರು ಹಾಸಿಗೆಯಲ್ಲಿದ್ದು ಅಲ್ಲೇ ಸಾಯ್ಬೇಕಿತ್ತು. ಎಷ್ಟೋ ಜನರು ಆತ್ಮಹತ್ಯೆ ಮಾಡಿಕೊಂಡು ಸಾಯ್ಬೇಕಿತ್ತು. ಎಷ್ಟೋ ಜನರು ಕುಗ್ಗಿಸಲ್ಪಟ್ಟು ಸಾಲದವರೆಗೂ, ಶಾಪದವರೆಗೂ ಅವರು ಸಾಯಬೇಕಾಗಿತ್ತು. ಹೇಗೂ ನಾವು ಮರಣವನ್ನು ಅನುಭವಿಸಬೇಕಾಗಿತ್ತು, ಇಲ್ಲ ಕುಗ್ಗಿ ಹೋಗಿ ನರಳಬೇಕಾಗಿತ್ತು. ಅಂಥ ದುಸ್ಥಿತಿಯಿಂದ ಸರ್ವಶಕ್ತನಾದ ದೇವರು ನಮ್ಮನ್ನು ದಾಟಿಸಿ ಇಲ್ಲಿವರೆಗೂ ಕರೆತಂದಿದ್ದಾನೆ. ಇದು ಕನಸಲ್ಲ, ಇದು ನಿಜ. ಹಲ್ಲೆಲೂಯಾ. ನಾವು ಬಹಳ ಜನ ಹೇಳ್ತಾರಲ್ಲ, ಕನಸ್ನಾಗೂ ಸಾಧ್ಯ ಇಲ್ಲ ಬಿಡೋದಂತಾರಲ್ಲ. ಸಾಧ್ಯ ಮಾಡಿದ ನನ್ನ ದೇವರು. ಹಲ್ಲೆಲೂಯಾ. ಕನಸ್ನಲ್ಲೂ ನಾವು ಅಂತ ಊಟ ಮಾಡಲ್ ಬಿಡು, ದೇವ್ರು ಕೊಟ್ಟಿದಾರ್ರಿ. ಕನಸ್ನಲ್ಲೂ ಅಂತ ಬಟ್ಟೆ ಹಾಕಲ್ಲ ಬಿಡು, ದೇವ್ರು ಕೊಟ್ಟಿದಾರ್ರಿ. ಕನಸ್ನಲ್ಲೂ ನಾವು ಅಂತ ಮನೇಲಿ ವಾಸ ಮಾಡಲ್ ಬಿಡು, ದೇವ್ರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅಸಾಧ್ಯ ಅಂತ ನೀನು ಯಾವ್ದ್ಯಾವ್ದು ಅಂದುಕೊಂಡಿದ್ಯೋ ಅದೆಲ್ಲವನ್ನ ಸಾಧ್ಯ ಮಾಡ್ಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಇದು ಕನಸಲ್ಲ ರೀ, ಇದು. ಹಲ್ಲೆಲೂಯಾ. ಇದು ಕನಸಲ್ಲ, ಇದು ವಾಸ್ತವ, ನಿಜ. ನಾವು ಅನುಭವಿಸಿದ್ದೀವಿ ಅದನ್ನ. ನಾವಿಲ್ಲಿರುವ ಒಬ್ಬೊಬ್ಬರು ಸಹ ನಾವು ಅನುಭವಿಸಿದ್ದೇವೆ ಅದನ್ನ. ಎಂತ ಭಯಂಕರವಾದ ಸ್ಥಿತಿ ರೀ! ಮರಣದ ಸ್ಥಿತಿ, ದರಿದ್ರದ ಸ್ಥಿತಿ, ಭಯಂಕರವಾದ ಬಡತನದ ಸ್ಥಿತಿ, ಅನ್ನ ಇಲ್ಲದೆ ಇರುವ ಪರಿಸ್ಥಿತಿ. ಅಂತ ಸ್ಥಿತಿಯಿಂದ ಈ ಸ್ಥಿತಿಯವರೆಗೂ ದಾಟಿದೀವಿ ಅಂದ್ರೆ ಅದೆಲ್ಲವೂ ದೇವರ ಕೃಪೆಯೇ, ಅದೆಲ್ಲವೂ ದೇವರು ಕೊಟ್ಟ ಮಹಿಮೆಯೇ ಆಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದನ್ನ ಒಂದು ಭಾಷೆಯಲ್ಲಿ ಹೇಳೋದಾದ್ರೆ, ಒಂದೇ ಶಬ್ದದಲ್ಲಿ ಹೇಳೋದಾದ್ರೆ, ಕನಸಲ್ಲ, ನಾವು ಈ ತರ ಆಗಿರೋದು ನಿಜ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಪೇತ್ರನಂಗೆ ಇದು ಕನಸಲ್ಲ, ಇದು ಎಲ್ಲಿ ಬಿಡುಗಡೆ ಆಗಿ ಬರ್ಬೇಕು? 16 ಜನ ಕಾವಲುಗಾರರು, ಕಲ್ಲಿನ ಗೋಡೆಗಳು, ಕಬ್ಬಿಣದ ಬಾಗಿಲುಗಳು, ಕೈಗೂ ಕಾಲಿಗೂ ಬಲವಾದ ಸರಪಳಿಗಳು. ಹೆಂಗೆ ಸಾಧ್ಯ ಇದು? ಎಲ್ಲಿ ಬರ್ಬೇಕು? ಕನಸಂತ ಮಾಡಿದ್ದೆ ನಾನು. ಆದ್ರೆ ದೇವದೂತನು ಅವನ ಕೈಗಳನ್ನು ಬಿಟ್ಟು ಹೋದ ಕೂಡಲೇ ಎಚ್ಚರ ಆಯ್ತಲ್ಲ, ಅವಾಗ ಅವನು ಏನ್ ಹೇಳ್ತಾನೆ ಗೊತ್ತಾ? ಎಂತ ಅದ್ಭುತವಾದ ಮಾತು! ಹೆರೋದನ ಕೈಯಿಂದಲೂ ನನಗೆ ಕೇಡು ಮಾಡಬೇಕೆಂತಿದ್ದ ಯಹೂದ್ಯರ ಕೈಯಿಂದಲೂ ದೇವರು ನನ್ನನ್ನು ತಪ್ಪಿಸಿದ್ದಾನೆ. ಹಲ್ಲೆಲೂಯಾ. ನಿನಗೆ ಕೇಡು ಮಾಡುವವರಿದ್ದಾರ ದೇವರ ಮಕ್ಕಳೇ? ಕೇಡು ಮಾಡುವವರಿಗೋಸ್ಕರ ನೀನು ಪ್ರಾರ್ಥನೆ ಮಾಡು. ಎಲ್ಲ ಕೇಡುಗಳಿಂದ ತಪ್ಪಿಸ್ಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ಸಮಸ್ಯೆಗೆ ಪರಿಹಾರ ಪ್ರಾರ್ಥನೆ. ನೀನು ಎಂತ ಇಕ್ಕಟ್ಟಾದ ಸ್ಥಿತಿಯಲ್ಲಿರು, ನೀನು ಎಂತ ಸಮಸ್ಯೆಗಳನ್ನ ಅನುಭವಿಸ್ತಾ ಇರು, ಎಂತ ಬಂಧನದಲ್ಲಿರು, ಇದೆಲ್ಲವುಗಳಿಂದ ಹೊರಗಡೆ ತರೋದು ಯಾವುದಪ್ಪ ಅಂದ್ರೆ ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯ ಅಲ್ಲ, ಅದು ಪ್ರಾರ್ಥನೆಯಿಂದಲೇ ಆಗುತ್ತೆ. ಬೇರೆ ಇನ್ಯಾವ ಕಾರ್ಯಗಳಿಂದ ಸಾಧ್ಯ ಇಲ್ಲ. ಆಮೇಲೆ ಏನಾಯ್ತು ಓದಪ್ಪ? ತರುವಾಯ ಅವನು ಯೋಚನೆ ಮಾಡಿಕೊಂಡು ಮಾರ್ಗನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು. ನೋಡ್ರಿ, ಈಗ ಪೇತ್ರ ಏನ್ ಮಾಡ್ದ ಅಂದ್ರೆ ಅಲ್ಲಿಂದ ಸೀದಾ ಪ್ರಾರ್ಥನೆ ಮಾಡ್ತಾ ಇದ್ರಲ್ಲ ಅವರ ಮನೆ ಹತ್ರ ಬಂದರಿ. ಮಾರ್ಕನೆನಿಸಿಕೊಳ್ಳುವ ಯೋಹಾನನ ತಾಯಿ ಅವರ ಮನೆಯಲ್ಲಿ ಇವರೆಲ್ಲರೂ ಕೂಡ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು. ಸೀದಾ ಮನೆ ಹತ್ರ ಬಂದು ಏನ್ ಮಾಡ್ದ? ಬಾಗಿಲಿನ ಕದವನ್ನು ತಟ್ಟಲು ರೋದೆ ಎಂಬ ಒಬ್ಬ ಚಾಕರಿಯವಳು ನೋಡುವುದಕ್ಕೆ ಬಂದಳು. ಅವಳು ಪೇತ್ರನ ಧ್ವನಿಯನ್ನ ಗೊತ್ತು. ನೋಡ್ರಿ, ಇವನು ಬಂದು ಬಾಗಿಲನ್ನು ತಟ್ಟಿದ. ಬಾಗಿಲನ್ನು ತಟ್ಟಿ ಮಾತಾಡ್ದ, ಬಾಗಿಲು ತೆರೀರಪ್ಪ, ನಾನ್ ಬಂದಿದ್ದೀನಿ ಪೇತ್ರ, ಬಾಗಿಲು ತೆರೀರಿ ಅಂದ. ಆವಾಗ ರೋದೆ ಅನ್ನುವಂತ ಕೆಲಸದವಳು, ಅಲ್ಲಿ ಸಭೆ ಕೆಲಸ ಮಾಡ್ತಾ ಇದ್ದವಳು, ಆ ಮನೆಯ ಕೆಲಸ ಮಾಡ್ತಿದ್ದವಳು, ಕ್ಲೀನ್ ಮಾಡ್ತಿದ್ದವಳು, ಅವಳು ವಿಶ್ವಾಸಿ. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ತಿರುವಾಗ ಅವಳು ಪ್ರಾರ್ಥನೆ ಮಾಡ್ತಿದ್ದವಳು. ಅವಳು ಓಡೋಗಿ ಪೇತ್ರನ ಸ್ವರವನ್ನು ಗುರುತಿಸಿ ಆ ಸಂತೋಷದಲ್ಲಿ ಬಾಗಿಲು ತೆಗೆಯೋದನ್ನು ಬಿಟ್ಟು ಮರೆತು ಓಡಿ ಬಂದು ಪ್ರಾರ್ಥನೆ ಮಾಡ್ತಿದ್ರಲ್ಲ, ಇಲ್ಲಿ ಅವ್ರ ಹತ್ರ ಓಡಿ ಬಂದ್ರಿ. ಬಂದು ಹೇಳ್ತಾಳೆ, ಪೇತ್ರನು ಬಂದಿದ್ದಾನೆ. ಪೇತ್ರನ ಸ್ವರವನ್ನು ಕೇಳಿಸ್ಕೊಂಡೆ ನಾನು. ಅಲ್ಲಿ ಬಾಗಿಲ ಹತ್ರ ನಿಂತಿದ್ದಾನೆ.
ಬಾಗಲ್ ತಟ್ತಾ ಇದ್ದಾನೆ. ನನಗೆ ಚೆನ್ನಾಗಿ ಗೊತ್ತು ಪೇತ್ರನ ಸ್ವರ ಅದು. ಓದಪ್ಪ ಇವಾಗ. ನಿನಗೆ ಹುಚ್ಚು ಹಿಡಿದಿದೆ ಎಂದು ಹೇಳಿದನು. ನೋಡ್ರಿ ಅವ್ರೇನಂದ್ರಂತೆ, ಉಳಿದವ್ರು ಏನಂದ್ರಂತೆ ರೀ? ಏನಂದ್ರಂತೆ? ಸ್ವಲ್ಪ ಜೋರಾಗಿ ಹೇಳ್ರಿ. ಏನಂದ್ರಂತೆ? ಯಾರಿಗ್ರಿ? ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ನಂಬಿದವಳು ಹುಚ್ಚಳು. ಪ್ರಾರ್ಥನೆ ಮಾಡಿದ್ಲಲ್ಲ, ಪೇತ್ರನ ಬಿಡುಗಡೆ ಮಾಡಪ್ಪ, ಪೇತ್ರನ ಬಿಡುಗಡೆ ಮಾಡಪ್ಪ. ಪೇತ್ರ ಬಂದಿದ್ದಾನೆ, ಪೇತ್ರನ ಸ್ವರ ಅಂತ ಗೊತ್ತಾಯ್ತು. ಓ ಖುಷಿ ಅವಳಿಗೆ. ನಮ್ಮ ಪ್ರಾರ್ಥನೆ ದೇವರು ಕೇಳಿದ್ರು, ನಮ್ಮ ಪ್ರಾರ್ಥನೆ ದೇವರು ಕೇಳಿದ್ರು. ಎಲ್ಲರಿಗೂ ಓಡಿ ಬಂದು ನಮ್ಮ ಪ್ರಾರ್ಥನೆ ದೇವರು ಕೇಳಿದ್ದಾರೆ. ಪೇತ್ರ ಬಂದಿದ್ದಾನೆ, ಕದ ತಟ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ. ಹುಚ್ಚಿ ಅಂದ್ರು ಅವರು. 16 ಜನ ಇರೋದಲ್ಲಿ ಸೈನಿಕರು. ಹುಚ್ಚಿ ನೀನು, ಅವನೆಲ್ಲರೂ ಬರಕ್ ಸಾಧ್ಯ ಏನು? ನೀನು ಮಿಸ್ ಮಾಡ್ಕೊಂಡಿರ್ಬೇಕು. ನಮ್ಮ ಪ್ರಾರ್ಥನೆ ಕೇಳಿ ದೇವದೂತ ಬಂದಿರಬೇಕು ಅನ್ಸುತ್ತೆ. ಪೇತ್ರ ಅಲ್ಲ. ಯಾರು ಬಂದಿದಾರಂತೆ? ಅಂದ್ರೆ ನಾವು ಮಾಡೋ ಪ್ರಾರ್ಥನೆ ಇದೆಯಲ್ಲ, ಅಷ್ಟು ಬಲವಾಗಿ ಪ್ರಾರ್ಥನೆ ಮಾಡಿದೀವಿ. ಏನಂತ ಪ್ರಾರ್ಥನೆ ಮಾಡಿದೀವಿ? ಪೇತ್ರ ಬಾ, ಪೇತ್ರ ಬಾ, ಪೇತ್ರ ಬರಬೇಕು ಅಂತ ಪ್ರಾರ್ಥನೆ ಮಾಡಿದೀವಿ. ಇವ್ರು ಹೇಳ್ತಿರೋದೇನಂದ್ರೆ ಪೇತ್ರ ಅಲ್ಲ ಬಂದಿರೋದು. ಯಾರು ಬಂದಿದ್ದಾರೆ? ದೇವದೂತ ಏನಾದ್ರೂ ಬಂದಿರಬೇಕು. ಅಂದ್ರೆ ಅವರು ಹೇಳುವಂತ ಮಾತೇನಂದ್ರೆ ನಮ್ಮ ಪ್ರಾರ್ಥನೆ ಅಷ್ಟು ಬಲವಾದ ಪ್ರಾರ್ಥನೆ. ಆದ್ರೆ ಬಂದಿರೋದು ಯಾರಲ್ಲಿ? ಪೇತ್ರನೇ ಬಂದಿರೋದು. ಅಲ್ಲಿ ಬಂದಿರೋದು ಯಾರು? ಪೇತ್ರನೇ ಬಂದಿರೋದು. ಬಹಳ ಜನರು ಹೇಳ್ತಾರ, ನಾನು ತುಂಬಾ ಪ್ರಾರ್ಥನೆ ಮಾಡ್ತೀನಿ. ನಾನು ಪ್ರಾರ್ಥನೆ ಮಾಡಿದ್ರೆ ದೇವದೂತರು ಇಳಿದು ಬರ್ಬೇಕು. ನಾನು ಪ್ರಾರ್ಥನೆ ಮಾಡಿದ್ರೆ ಹಂಗೆ ಗುಣ ಆಗ್ಬಿಡ್ಬೇಕು. ನಾನು ಪ್ರಾರ್ಥನೆ ಮಾಡಿದ್ರೆ ಹಂಗೆ ಬಿದ್ದು ಬಿಡ್ಬೇಕು. ನಾನು ಪ್ರಾರ್ಥನೆ ಮಾಡಿದ್ರೆ ಹಂಗಲ್ಲ ಬಸ್ಸೆ ಎದ್ದು ಬಿಡ್ಬೇಕು. ಅವ್ರು ಎಂತರಾಗಲಿ ಅವರು. ಇವ್ರು ಹೇಳಿದಂಗೆ ಏನ್ ದೇವ್ರು ಕೇಳಿಲ್ಲ ರೀ ಆ ಪ್ರಾರ್ಥನೆನ. ಇದೀರಾ? ಇವನು ಹೇಳೋದಷ್ಟೇ ಹೊರತು ಆ ಪ್ರಾರ್ಥನೆ ದೇವ್ರು ಕೇಳಿಲ್ಲ. ದೇವರು ಯಾವ ಪ್ರಾರ್ಥನೆ ಕೇಳ್ತಾನಂದ್ರೆ ಆಸಕ್ತಿಯ ಪ್ರಾರ್ಥನೆ, ನಂಬಿಕೆಯ ಪ್ರಾರ್ಥನೆ ಕೇಳ್ತಾನೆ. ನಂಬಲಿಲ್ಲ ಇವರು. ಪೇತ್ರ ಬಂದಿದ್ದಾನೆ, ನಮ್ಮ ಪ್ರಾರ್ಥನೆ ದೇವರು ಕೇಳಿದರೆ ಪೇತ್ರ ಬಂದಿದ್ದಾನೆ ಅಂತ ಇವಳು ಹೇಳಿದ್ರೆ ಅವ್ರು ಹೇಳ್ತಾರೆ, ಹುಚ್ಚಿ, ಪೇತ್ರ ಹೆಂಗ್ ಬರಕ್ ಸಾಧ್ಯ? ಸೆರೆಮನೆಯಲ್ಲಿದ್ದಾನೆ. ಮತ್ತೆ ನಿನಗೆ ನಂಬಿಕೆ ಇಲ್ಲ ಅಂದಮೇಲೆ ಪ್ರಾರ್ಥನೆ ಯಾಕೆ ಮಾಡ್ತೀಯ? ಸೆರೆಮನೆಯಲ್ಲಿದ್ದಾನೆ ಪೇತ್ರ. ಏನಂತ ಪ್ರಾರ್ಥನೆ ಮಾಡಿದಿರಿ ರಾತ್ರಿ ಎಲ್ಲ? ನೀವ್ ಹೇಳ್ರಿ, ರಾತ್ರಿ ಎಲ್ಲ ಏನಂತ ಪ್ರಾರ್ಥನೆ ಮಾಡಿದ್ರು ಅವರು? ಪೇತ್ರ ಬರಲಿ, ಪೇತ್ರ ಬಿಡುಗಡೆ ಆಗ್ಲಿ, ಪೇತ್ರ ಬಂದೇ ಬಿಟ್ಟನ್ರಿ. ಅವರು ಮಾಡಿದ ಪ್ರಾರ್ಥನೆಯ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ಇದೀರಾ? ಅವರು ಪ್ರಾರ್ಥನೆ ಮಾಡಿದ್ದು ಯಾರು? ಅವರೇ. ಯಾರು ನಂಬೇಕು? ನಾ ಹೇಳಿದ್ ಗೊತ್ತಾಗ್ತಿದ್ಯಾ? ಅಪ್ಪ ನನಗೆ ಸ್ವಸ್ಥತೆ ಮಾಡು, ಅಪ್ಪ ಬಿಡುಗಡೆ ಕೊಡು, ಅಪ್ಪ ಆರೋಗ್ಯ ಕೊಡು, ಅಪ್ಪ ಕ್ಷೇಮ ಕೊಡು ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡಿದಿರಲ್ಲ, ದೇವ್ರು ಬಿಡುಗಡೆ ಮಾಡ್ತಾರೆ, ಭಯಪಡಬೇಡ್ರಿ ಅಂದ್ರೆ ಎಲ್ಲಿ ಆಗ್ತತಣ? ಎಷ್ಟು ವರ್ಷದಿಂದ ಮಾಡ್ತಿದೀವಣ? ಪ್ರೇಯರ್ ಮಾಡಿದ್ಯಾರು? ನಾನಲ್ಲ, ನೀನ್ ಮಾಡಿದ ಪ್ರೇಯರೇ. ನೀನ್ ಮಾಡಿದ ಪ್ರೇಯರ್ನ ನೀನೇ ನಂಬುದಿದ್ರೆ ಹೆಂಗಪ್ಪ? ಅರ್ಥ ಆಗಿದೆಯಾ ನಾನು ಹೇಳೋದು? ಅವರು ಮಾಡಿದ ಪ್ರಾರ್ಥನೆ ಅವರೇ ನಂಬಲಿಲ್ಲ. ಆದ್ರೆ ಈ ರೋದೆ ಅನ್ನುವಂತ ಈ ಹುಡುಗಿ, ಇವಳು ನಂಬಿದಳು. ನಾನ್ ಮಾಡಿದ ಪ್ರಾರ್ಥನೆ ದೇವರು ಕೇಳಿದ್ದಾರೆ, ನಾವೆಲ್ಲರೂ ಮಾಡಿದ ಪ್ರಾರ್ಥನೆ ದೇವರು ಕೇಳಿದ್ದಾರೆ. ಪೇತ್ರನು ಬಂದಿದ್ದಾನೆ. ಅವರಂತಾರೆ, ಹುಚ್ಚಿ ನೀನು, ಪೇತ್ರ ಬರಕ್ ಸಾಧ್ಯ ಇಲ್ಲ. ಇನ್ನೂ ಬಾಗಿಲು ತಟ್ಲಿಕ್ಕೆ ಸ್ಟಾರ್ಟ್ ಮಾಡ್ದ ಪೇತ್ರ. ತೆಗಿತೀರ ಇಲ್ಲಮ್ಮ ಬಾಗಿಲು ಓಪನ್ ಮಾಡ್ರಿ. ಮತ್ತೆ ಮೇಲೆ ತಟ್ಟಿದಾರಿ. ಆವಾಗ ದೇವದೂತನ ಪೇತ್ರನ ನೋಡನ್ ಬರ್ರಿ ಅಂತೇಳಿ ಹೋಗಿ ಬಾಗಿಲು ತೆಗೆದ್ರೆ ಪೇತ್ರನು ಬಂದು ನಿಂತಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಹಳ ಜನರ ಪರಿಸ್ಥಿತಿ ಹಂಗೆ ಇದೆ ರೀ ದೇವ್ರ ಮಕ್ಕಳೇ. ನಾನು ಪ್ರಾರ್ಥನೆ ಮಾಡಿದ್ರೆ ದೇವದೂತರು ನಿಲ್ಲಿಸ್ತೀನಿ, ನಾನು ಪ್ರಾರ್ಥನೆ ಮಾಡಿದ್ರೆ ಹಿಂಗೆ ಮಾಡ್ಬಿಡ್ತೀನಿ, ನಾನು ಪ್ರಾರ್ಥನೆ ಮಾಡಿದ್ರೆ ಹಂಗಾಗ್ಬಿಡ್ತತಿ, ನಾನು ಪ್ರೇಯರ್ ಮಾಡಿದ್ರೆ ಇದು ನಡೀತತಿ, ಅದು ನಡೀತತೆ ಅಂತ ಹೇಳಿಕೊಳ್ಳುವವರಿದ್ದಾರೆ. ಅವರ ಪ್ರಾರ್ಥನೆಗಳನ್ನು ಹೇಳಿಕೊಳ್ಳುವವರಿದ್ದಾರೆ. ಆದರೆ ಅವರ ಪ್ರಾರ್ಥನೆಯನ್ನ ಅವರೇ ನಂಬಲಾರದ ಪರಿಸ್ಥಿತಿಯಲ್ಲಿದ್ದಾರೆ. ಅರ್ಥ ಆಗಿದೆಯಾ? ನಾನು 2 ತಾಸು ಪ್ರಾರ್ಥನೆ ಮಾಡ್ತೀನಿ, ನಾನು 3 ತಾಸು. ಬಹಳ ಸಂತೋಷ. ಪ್ರೇಯರ್ ಮಾಡ್ಬೇಕು. ನಾವು ಏನನ್ನ ಪ್ರಾರ್ಥಿಸಿದೀವೋ ಅದನ್ನ ನಂಬಬೇಕು.
ನೀನು ನಂಬದಲ್ಲೇ ಪ್ರಾರ್ಥನೆ ಮಾಡೋದಾದ್ರೆ ಮತ್ತೆ ಪ್ರಾರ್ಥನೆ ಅದಕ್ಕೆ. ಇವರು ರಾತ್ರಿ ಎಲ್ಲ ನಿದ್ದೆ ಕಟ್ಟಿ ಪ್ರಾರ್ಥನೆ ಮಾಡಿದ್ರಲ್ಲ, ಪೇತ್ರನು ಬಂದಿದ್ದಾನೆ ಅಂತ ಹೇಳಿದ ತಕ್ಷಣನೇ ನಂಬಲಿಲ್ಲ ಅನ್ನೋದಾದ್ರೆ, ಪೇತ್ರನು ಬರಲ್ಲ ಅನ್ನೋದಾದ್ರೆ ಪ್ರಾರ್ಥನೆ ಮಾಡೋದು ಯಾಕೆ? ನಿದ್ದೆ ಕಟ್ಟೋದು ಯಾಕೆ? ಅವಶ್ಯಕತೆನೇ ಇಲ್ವಲ್ಲ. ನಿನ್ನ ಜೀವನದಲ್ಲಿ ಇಂಥ ಕಾರ್ಯವು ಆಗದೇ ಇಲ್ಲ. ನನಗೆ ಜೀವ ಸಿಕ್ಕಲ್ಲ, ನನಗೆ ಸಮೃದ್ಧಿ ಸಿಕ್ಕಲ್ಲ, ನನಗೆ ಆಶೀರ್ವಾದ ಸಿಕ್ಕಲ್ಲ ಅಂತ ನಿನ್ನ ಮನಸ್ಸಲ್ಲಿ ಇದ್ರೆ ನೀನು ಪ್ರಾರ್ಥನೆ ಮಾಡೋದು ಯಾಕೆ? ಒಂದು ವೇಳೆ ಹೌದು ನನಗೆ ಅದ್ಭುತ ಆಗಬೇಕು, ಮಹಿಮೆ ಆಗಬೇಕು, ಇದು ಸಿಗತ್ತೆ, ಇದಾಗತ್ತೆ ಅನ್ನುವ ವಿಶ್ವಾಸ ಇದ್ರೆ ನಿನ್ನ ಪ್ರಾರ್ಥನೆಯನ್ನ ಯಾರು ಹೇಳಿದ್ರು ನಿಲ್ಸಕ್ಕೆ ಹೋಗ್ಬೇಡ. ನಾನು ಹೇಳಿದ್ರು ನಿಲ್ಲಿಸ್ಬೇಡ, ದೇವದೂತನು ಬಂದು ಹೇಳಿದ್ರು ನಿನ್ನ ಪ್ರಾರ್ಥನೆ ನಿಲ್ಲಿಸ್ಬೇಡ. ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಆಸಕ್ತಿಯಿಂದ ಪ್ರಾರ್ಥನೆ ಮಾಡು. ದೇವರು ಕೊಟ್ಟರು ಪ್ರಾರ್ಥನೆ ಮಾಡು, ಕೊಡದಿದ್ರು ಪ್ರಾರ್ಥನೆ ಮಾಡು. ವಿಶ್ವಾಸದಿಂದ ಪ್ರಾರ್ಥನೆ ಮಾಡು. ನೀನು ಏನನ್ನ ನಂಬಿದೆಯೋ, ಏನ್ ಸಿಗುತ್ತೆ ಅಂತ ದೇವರ ಹತ್ರ ಕಾಯ್ತಿದೆಯೋ, ಯಾವ ಆಶೀರ್ವಾದಕ್ಕಾಗಿ ಎದುರು ನೋಡ್ತಿದೆಯೋ, ಯಾವ ಅದ್ಭುತಕ್ಕಾಗಿ ಎದುರು ನೋಡ್ತಾ ಇದೆಯೋ, ಯಾವ ಕಷ್ಟ ಸಂಕಟಗಳು ಬಿಡುಗಡೆ ಆಗ್ಬೇಕಂತ ನೋಡ್ತಾ ಇದೆಯೋ, ಅದಕ್ಕಾಗಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿ. ಯಾರು ಹೇಳಿದ್ರು, ಯಾರು ಹೇಳದಿದ್ರು, ಯಾರು ನಿಲ್ಲಿಸಂದ್ರು ನಿಲ್ಸಕ್ ಹೋಗ್ಬೇಡ. ಮಾಡು ಪ್ರಾರ್ಥನೆ, ಸಿಗೋ ತನಕ ಮಾಡು. ದೇವರ ಪಾದಗಳನ್ನ ಗಟ್ಟಿಯಾಗಿ ಹಿಡಿದು ಪ್ರಾರ್ಥನೆ ಮಾಡು. ನಾನು ನಿನಗೆ ಯಾಕೆ ಇಷ್ಟು ಒತ್ತಾಯ ಮಾಡಿ ಹೇಳ್ತಾ ಇದ್ದೀನಿ ಗೊತ್ತಾ? ಪ್ರಾರ್ಥನೆನೇ ನಮ್ಮ ಪರಿಹಾರ. ಬೇರೆ ಎಲ್ಲಿಂದನಾದ್ರೂ ಅದ್ಭುತ ಆಗೋದಾದ್ರೆ, ಬೇರೆ ಎಲ್ಲಿಂದನಾದ್ರೂ ಮಹಿಮೆ ಆಗೋದಾದ್ರೆ ನಾನು ಅದನ್ನ ಹೇಳ್ತಿದ್ದೆ. ಎಲ್ಲಿಂದಲೂ ಮಹಿಮೆ ಆಗಲ್ಲ, ಎಲ್ಲಿಂದಲೂ ಅದ್ಭುತಗಳಾಗಲ್ಲ, ಎಲ್ಲಿಂದಲೂ ಸೌಖ್ಯ ಸಿಗಲ್ಲ. ನಾನು ನೀವು ಮಾಡುವ ಪ್ರಾರ್ಥನೆಯಿಂದಲೇ ನಮಗೆ ಅದ್ಭುತಗಳು, ಸೌಖ್ಯವು, ಆರೋಗ್ಯವು, ಕ್ಷೇಮವು, ಬಲವು, ಅಭಿಷೇಕವು, ಆಶೀರ್ವಾದವು ನಮಗೆ ಅನುಗ್ರಹಿಸಲ್ಪಡುತ್ತೆ. ನಂಬುವವರು ಅಲ್ಲೆಲ್ಲೂ ಹೇಳೋಣ. ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆ ಆಸಕ್ತಿಯ ಪ್ರಾರ್ಥನೆ ರೀ. ಆಗಲ್ಲ ಅಂದ್ರು, ಬರಲ್ಲ, ಎಲ್ಲಿ ಬರ್ತಾನೆ ಪೇತ್ರ, ನಿನಗೆ ಹುಚ್ಚಿಡ್ದಿದೆ ಅಂದ್ರು. ಆದ್ರೆ ಪೇತ್ರ ಬಂದು ನಿಂತಿದ್ದಾನ್ರಿ. ನಿನಗೆ ಆಗಲ್ಲ ಅಂತ ಯಾರ್ಯಾರು ಹೇಳ್ತಿದಾರೋ, ನಡೆಯಲ್ಲ ಅಂತ ಯಾರ್ಯಾರು ಹೇಳ್ತಿದಾರೋ, ದೇವ್ರ ಮಕ್ಕಳೇ, ಅವರ ಮಾತನ್ನ ಕಿವಿಗೆ ಹಾಕ್ಬೇಡ. ನೀನುಂಟು, ನಿನ್ನ ದೇವರುಂಟು. ನಿನ್ನ ಭವಿಷ್ಯತ್ತನ್ನ ಅದ್ಭುತವಾಗಿ ರೂಪಿಸ್ಲಿಕ್ಕೆ ನನ್ನ ದೇವರು ಶಕ್ತನು. ಮಕ್ಕಳ ವಿದ್ಯೆ, ಜ್ಞಾನ, ತಿಳುವಳಿಕೆಯನ್ನು ಹೆಚ್ಚು ಮಾಡುವವನು ನನ್ನ ದೇವರು ಶಕ್ತನು. ಗ್ರಹಿಕೆಯ ಬಲವನ್ನ, ನೆನಪಿನ ಶಕ್ತಿಯನ್ನ ಹೆಚ್ಚು ಮಾಡುವವನು ನನ್ನ ದೇವರು. ಯವನಸ್ಥ ಮಕ್ಕಳಿದ್ದಿರಿಲ್ಲಿ, ನಿಮ್ಮ ಭವಿಷ್ಯತ್ತನ್ನು ಅದ್ಭುತವಾಗಿ ರೂಪಿಸಲಿಕ್ಕೂ, ನಿಮ್ಮ ಜೀವನವನ್ನು ತಿದ್ದಿ ಸುಂದರವಾಗಿ ಮಾರ್ಪಡಿಸ್ಲಿಕ್ಕೂ ನನ್ನ ದೇವರು ಶಕ್ತನು. ಕುಟುಂಬಸ್ಥರಿದ್ದೀರಾ, ನಿಮ್ಮ ಜೀವಿತವನ್ನ, ನಿಮ್ಮ ಮಕ್ಕಳನ್ನ, ನಿಮ್ಮ ಕುಟುಂಬವನ್ನ, ನಿಮ್ಮ ಜವಾಬ್ದಾರಿಯನ್ನ, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಆದಾಯವನ್ನ ಆಶೀರ್ವಾದ ಮಾಡಲಿಕ್ಕೆ ನನ್ನ ದೇವರು ಶಕ್ತನು. ಹಲ್ಲೆಲೂಯಾ. ಮೊಮ್ಮಕ್ಕಳು ಕಂಡವರು ನೀವಿದ್ರೆ, ದೇವರು ವಾಕ್ಯ ಹೇಳುತ್ತೆ 128ನೇ ಕೀರ್ತನೆಯಲ್ಲಿ, ಮಕ್ಕಳನ್ನು ಕಾಣುವವನಾಗು, ಸಮಾಧಾನದ ಜೀವಿತವನ್ನ ದೇವರು ನಿಮಗೆ ಅನುಗ್ರಹ ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ನಾವು ಮಾಡುವಂತ ಪ್ರಾರ್ಥನೆ ಅದು ಹೋಗಿ ಖಾಲಿ ಕೈಯಲ್ಲಿ ಬರುವಂಥದ್ದಲ್ಲ, ತನ್ನ ಕಾರ್ಯವನ್ನು ನೆರವೇರಿಸಿಕೊಂಡು ಬರುವಂಥದ್ದು. ಹಲ್ಲೆಲೂಯಾ. ಪ್ರಾರ್ಥನೆ ಸುಮ್ಮನೆ ಹೋಗಿ ಬರುವಂಥದ್ದಲ್ಲ ರೀ, ಖಾಲಿ ಕೈಲಿ ಬರಲ್ಲ. ಯಾವ ಪ್ರಾರ್ಥನೆ ಮಾಡಿದ್ದೀವೋ, ಏನನ್ನ ಕೇಳಿದ್ದೀವೋ ಅದನ್ನ ಪಡೆದು ಹಿಂತಿರುಗಿ ಬರುತ್ತೆ. ಅದಕ್ಕೆ ನಮ್ಮ ಕ್ರೈಸ್ತರದು, ನಾನು ಬಹಳ ಸಾರಿ ಹೇಳ್ತಾ ಇರ್ತೀನಿ, ನಮ್ಮ ಕ್ರೈಸ್ತರದು ಫೋನ್ ನಂಬರ್ ನಮಗೆ ಗೊತ್ತಾ? ಯೆರೆಮೀಯ 33:3 ರೀ. ನಮ್ದು ಆತ್ಮಿಕವಾದ ಫೋನ್ ನಂಬರ್ ಅದು. ಏನ್ ಹೇಳುತ್ತೆ ವಾಕ್ಯ? ಓದಪ್ಪ ಅದು. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು. ನಿನಗೆ ತಿಳಿಯದ ಮಹತ್ತರವಾದ ಗುಡಾರ್ಥಗಳನ್ನು ಗೋಚರಪಡಿಸು. ನನ್ನನ್ನು ಕೇಳು, ನನಗೆ ಫೋನ್ ಮಾಡು. ದೇವ್ರು ಹೇಳ್ತಾ ಇರೋದು ಇದು. ನಿನಗೇನಾದ್ರೂ ಸಮಸ್ಯೆ ಇದ್ರೆ ಯಾರಿಗೆ ಫೋನ್ ಮಾಡು? ನನಗೆ ಮಾಡಂತಿದ್ದಾರೆ ದೇವರು. ಯೆರೆಮೀಯ 33:3 ನೋಡ್ರಿ ಅಲ್ಲಿ. ಹಲ್ಲೆಲೂಯಾ. ನನಗೆ ಹೇಳು ನೀನು, ನಾನು ಕೇಳ್ತೀನಿ ನಿನ್ನ ಪ್ರಾರ್ಥನೆ. ಅತ್ಯಾಸಕ್ತಿಯ ಪ್ರಾರ್ಥನೆ. ನೀನು ಕೇಳುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಅಧಿಕವಾದುದನ್ನು ನಾನು ಕೊಡುತ್ತೇನೆ ಅಂತ ದೇವರು ವಾಗ್ದಾನ ಮಾಡಿದ. ನೀನು ಕೇಳುವುದಕ್ಕಿಂತ ಊಹಿಸುವುದಕ್ಕಿಂತ ಅಧಿಕವಾದದ್ದು. ನೀವು ಪ್ರಾರ್ಥನೆ ಮಾಡ್ರಿ, ನಾನು ಕೊಡಲ್ಲ ಅಂತ ಎಲ್ಲೂ ಬರೆದಿಲ್ಲ ಬೈಬಲಲ್ಲಿ, ಎಲ್ಲೂ ಬರೆದಿಲ್ಲ ರೀ. ನೀನು ಪ್ರಾರ್ಥನೆ ಮಾಡು, ನಾನು ಕೊಡ್ತೀನಿ. ನೀನು ಪ್ರಾರ್ಥನೆ ಮಾಡು, ನಾನು ಕೇಳ್ತೀನಿ.
ನೀನು ಪ್ರಾರ್ಥನೆ ಮಾಡು, ನಾನು ಬರ್ತೀನಿ. ನೀನು ಪ್ರಾರ್ಥನೆ ಮಾಡು, ನಾನು ನಿನ್ನ ಜೊತೆ ಇರ್ತೀನಿ. ನೀನು ಪ್ರಾರ್ಥನೆ ಮಾಡು, ಮಹಿಮೆ ಮಾಡ್ತೀನಿ. ಹಲ್ಲೆಲೂಯಾ. ಪ್ರಾರ್ಥನೆ. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಹಿಂಸೆ ಬರಲಿ, ಎಷ್ಟೇ ನೋವಾಗಿರಲಿ, ಏನೇ ಆಪತ್ತುಗಳು ಬರಲಿ, ಪ್ರಾರ್ಥನೆ ಮಾಡಿ. ಅಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಕೊನೆಯದಾಗಿ ದೇವ್ರ ವಚನ ಹೇಳುತ್ತೆ, ಹೆರೋದನು ಯಾರು ಇಷ್ಟೆಲ್ಲ ಹಿಂಸೆ ಪಡಿಸಿದನಲ್ಲ ಅವನು ಹುಳ ಬಿದ್ದು ಸತ್ತನು ಅಂತ ದೇವ್ರ ವಾಕ್ಯ ಹೇಳುತ್ತೆ. ಇಷ್ಟೆಲ್ಲ ಮಾಡಿದವನು ಏನ್ ಮಾಡಿದವನು? ಹುಳ ಬಿದ್ದು ಸತ್ತನು. ದೇವ್ರ ಮಕ್ಕಳೇ, ನಿನಗೆ ಅಪಾಯ ಮಾಡಿದವನು, ನಿನಗೆ ಅಪಕಾರ ಮಾಡಿದವನು ಏನಾಗ್ತಾನೆ ನಮಗೆ ಅದು ಪರಿಸ್ಥಿತಿ, ನಮಗೆ ಅದು ಸಂಬಂಧ ಇಲ್ಲ. ಅವನಿಗೆ ಬರತಕ್ಕ ಶಿಕ್ಷೆಯನ್ನು ದೇವರು ಕೊಡ್ತಾರೆ, ಅದು ನಮಗೆ ಸಂಬಂಧ ಇಲ್ಲ. ನಾನು ನೀನು ಮಾಡಬೇಕಾದದ್ದು ಮೊಣಕಾಲಿನ ಪ್ರಾರ್ಥನೆ. ಹಲ್ಲೆಲೂಯಾ. ಆಸಕ್ತಿಯ ಪ್ರಾರ್ಥನೆ. ಇವತ್ತು ಬೇಡ್ತೀಯ ದೇವ್ರ ಹತ್ರ, ದೇವ್ರು ಕೊಡ್ಲಿಕ್ಕೆ ರೆಡಿ ಇದ್ದಾನ್ರಿ. ಕೇಳುವವರು ಬೇಕು ದೇವರಿಗೆ, ಕೇಳುವವರು ಬೇಕು. ಕೇಳುವವರಿಲ್ಲ ರೀ, ಪ್ರಾರ್ಥಿಸುವವರಿಲ್ಲ, ಬೇಡುವವರಿಲ್ಲ. ನೀನು ಕೇಳಿ ನೋಡು, ದೇವ್ರು ಕಾಯ್ತಾ ಇದ್ದಾನೆ, ನೀನು ಕೇಳಿ ನೋಡು. ಪ್ರಾರ್ಥನಾ ವೀರನಾಗ. ಎಷ್ಟು ಪ್ರಾರ್ಥನೆ ಮಾಡ್ತೀಯ ಅಷ್ಟು ಅಧಿಕವಾದ ಬಲ ಶಕ್ತಿಯನ್ನು ದೇವರು ನಮಗೆ ಅನುಗ್ರಹ ಮಾಡ್ತಾನೆ. ಪ್ರಾರ್ಥನೆ ಎಲ್ಲದಕ್ಕೂ ಪ್ರಾರ್ಥನೆ. ಶರೀರದ ಬಲಹೀನತೆಯ ಪ್ರಾರ್ಥನೆ ಮಾಡು, ಆತ್ಮಿಕ ಬಲಹೀನತೆಯ ಪ್ರಾರ್ಥನೆ ಮಾಡು. ಶರೀರದಲ್ಲಿ ಸ್ವಸ್ಥತೆ ಇಲ್ಲ, ಪ್ರಾರ್ಥನೆ ಮಾಡು. ಆತ್ಮಿಕವಾದ ಸ್ವಸ್ಥತೆ ಬೇಕಾ, ಪ್ರಾರ್ಥನೆ ಮಾಡು. ಎಲ್ಲ ಕಾರ್ಯಗಳಿಗಾಗಿ ನಮಗೆ ಉಳಿದಿರೋ ಒಂದು ಪರಿಹಾರ ಏನಪ್ಪ ಅಂದ್ರೆ ಪ್ರಾರ್ಥನೆ. ಪ್ರಾರ್ಥನೆ, ಪ್ರಾರ್ಥನೆ. ಲೋಕದ ಯಾವ ಶಕ್ತಿಗಳು, ಲೋಕದ ಯಾವ ಕಾರ್ಯಗಳು, ಲೋಕದ ಯಾವ ಬಲವು ಮಾಡಲಾರದೆ ಇರುವಂತ ಮಹಿಮೆಯ ಅದ್ಭುತ ನೀನು ಮಾಡುವ ಪ್ರಾರ್ಥನೆ ಮಾಡುತ್ತೆ. ಪೇತ್ರನು ಅಲ್ಲಿಂದ ಸೆರೆಯಿಂದ ಹೊರಗಡೆ ಬರಬೇಕಂದ್ರೆ ಸಾಮಾನ್ಯ ವಿಷಯ ಅಲ್ಲ ರೀ. ಅವನ ಅಷ್ಟು ಶಕ್ತಿ ಸಾಮರ್ಥ್ಯ ಮಾಡಿದ್ರು ಕೂಡ ಸಾಧ್ಯ ಇಲ್ಲ, ಅದು ಸಾಧ್ಯ ಇಲ್ಲ ರೀ. ಸಭೆಯವರು ಮಾಡಿದ ಪ್ರಾರ್ಥನೆ, ಆಸಕ್ತಿಯ ಪ್ರಾರ್ಥನೆ. ಇಲ್ಲಿ 100 ಜನ ಇದ್ರೆ ಎದ್ದು ನಿಂತು ಯಾರಾದರೂ ಪ್ರಯರ್ ರಿಕ್ವೆಸ್ಟ್ ಹೇಳಿದಾಗ 100 ಜನ ಇದ್ರೆ 100 ಜನನು ಪ್ರಾರ್ಥನೆ ಮಾಡ್ದಲೇ ಇರ್ಬೋದು. 1000 ಜನ ಇದ್ರೆ 1000 ಜನನು ಪ್ರಾರ್ಥನೆ ಮಾಡ್ದಲೇ ಇರ್ಬೋದು. 50 ಜನ ಇದ್ರೆ 50 ಜನನು ಪ್ರಾರ್ಥನೆ ಮಾಡ್ದಲೇ ಇರ್ಬೋದು. ದೇವ್ರ ಮಕ್ಕಳು, ನಾನು ನಿಮ್ಗೆ ಹೇಳ್ತೀನಿ, ಈ 1000 ಜನದಲ್ಲಿ, ಈ 500 ಜನದಲ್ಲಿ ಯಾರೋ ಒಂದು 100 ಜನ ಪ್ರಾರ್ಥನೆ ಮಾಡ್ತಾರಲ್ಲ. ನನಗೋಸ್ಕರ ನಿಮಗೋಸ್ಕರ ಪ್ರಯರ್ ರಿಕ್ವೆಸ್ಟ್ ಹೇಳುವಾಗ ಯಾರೋ ಒಂದು 100 ಜನ ಪ್ರಾರ್ಥನೆ ಮಾಡ್ತಾರಲ್ಲ. ಆ 100 ಜನರ ಪ್ರಾರ್ಥನೆಯಲ್ಲಿ ಯಾರ್ದೋ ಒಂದು 2-3 ಪ್ರಾರ್ಥನೆ ದೇವ್ರು ಕೇಳ್ತಾರ? ಯಾರೋ ಒಂದು 2-3 ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಅವ್ರ ಪ್ರಾರ್ಥನೆ ಕೇಳ್ತಾರ? ಪೇತ್ರನು ಅಲ್ಲಿಂದ ಬಿಡುಗಡೆ ಆಗಿ ಬಂದದ್ದು ಇವರೆಲ್ಲರೂ ಸಭೆಯವರು ಮಾಡಿದ ಪ್ರಾರ್ಥನೆಯಿಂದಲೇ. ಅಲ್ಲದಿದ್ರು ಸಹ ಆ ಗುಂಪಿನಲ್ಲಿ ಯಾರೋ ಒಬ್ಬರು, ಯಾರೋ ಇಬ್ಬರು, ಯಾರೋ 3 ಆಸಕ್ತಿಯಿಂದ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ಪ್ರಾರ್ಥನೆ ಅಂದ ತಕ್ಷಣ ನಾವೆಲ್ಲರೂ ಸಹ ಬರ್ತೀವಿ, ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಪ್ರಾರ್ಥನೆ ರೂಢಿ ಆಗ್ಬಾರ್ದು. ರೂಢಿಯ ಪ್ರಾರ್ಥನೆ ಅಲ್ಲ ನಮ್ದು, ಅಭ್ಯಾಸದ ಪ್ರಾರ್ಥನೆ ಅಲ್ಲ. ಅಯ್ಯೋ ಪ್ರತಿದಿನ ಬೆಳಗ್ಗೆ 8:30 9 ಗಂಟೆ ಪ್ರೇಯರ್ ಟೈಮ್ ಇದು, ನಾವು ಮಾಡಲೇಬೇಕು, ಅದು ರೂಢಿಯ ಪ್ರಾರ್ಥನೆ ಅಲ್ಲ. 8:30 9ಕ್ಕೆ ಮಾಡು ದಿನ, ಆದರೆ ಆಸಕ್ತಿಯಿಂದ ಮಾಡು, ನಂಬಿಕೆಯಿಂದ ಪ್ರಾರ್ಥನೆ ಮಾಡು. ಅಯ್ಯೋ ಏನೋ ಪ್ರಾರ್ಥನೆ ಮಾಡಬೇಕಲ್ಲ, ಇದು ಏನೋ ಪ್ರೇಯರ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರಲ್ಲ, ಈ ಪ್ರೇಯರಲ್ಲಿ ಇರಬೇಕಲ್ಲ ಅನ್ನೋದಕ್ಕಾಗಿ ಅಲ್ಲ, ಆಸಕ್ತಿಯಿಂದ. ದೇವ್ರ ಮಕ್ಕಳೇ, ನನಗೆ ನಮ್ಮ ಹುಡುಗ ಒಂದು ಸಾರಿ ಹೇಳಿದ್ದಾರೆ, ಪ್ರಾರ್ಥನೆ ಮಾಡದೇ ಇದ್ರೇನೆ ನಾವು ಇಷ್ಟರ ಮಟ್ಟಿಗೆ ಜೀವಿಸ್ತಾ ಇದ್ದೀವಲ್ಲಣ್ಣ, ಪ್ರಾರ್ಥನೆ ಮಾಡಿದ್ರೆ, ನಿಜವಾಗ್ಲೂ ನಾವು ಪ್ರಾರ್ಥನೆ ಮಾಡಿದ್ರೆ ಇನ್ನೆಷ್ಟರ ಮಟ್ಟಿಗೆ ಜೀವನ ಮಾಡ್ಬೋದು ಅಂತ. ಪ್ರಾರ್ಥನೆ ಮಾಡ್ದಲೇ ದೇವರು ನಮ್ಮನ್ನು ಇಷ್ಟು ಬ್ಲೆಸ್ ಮಾಡಿದ್ದಾರೆ, ಇಷ್ಟು ಆಶೀರ್ವಾದ ಮಾಡಿದ್ದಾರೆ, ಇಷ್ಟರ ಮಟ್ಟಿಗೆ ನಡೆಸಿದ್ದಾರೆ. ಪ್ರಾರ್ಥನೆಯ ಜೀವಿತದಲ್ಲಿ ಸರಿಯಾಗಿ ಜೀವಿಸ್ತಾ ನಾವು ಪ್ರಾರ್ಥನೆ ಮಾಡ್ತಾ ಹೋದರೆ ಇನ್ನಷ್ಟು ಮಹಿಮೆ ದೇವರು ಮಾಡಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಪ್ರಾರ್ಥನೆ ಮಾಡೋದು ಮಹಿಮೆಗಾಗಿನೋ, ಅದ್ಭುತಕ್ಕಾಗಿನೋ, ಲಾಭಕ್ಕಾಗಿನೋ ಅಂತ ನಾನು ಹೇಳ್ತಾ ಇಲ್ಲ ರೀ. ದೇವರ ಸಂಬಂಧದಲ್ಲಿ ಇರಕ್ಕೆ, ದೇವರು ನಾವು ಐಕ್ಯವಾಗಿ ಜೀವಿಸ್ಲಿಕ್ಕೆ, ದೇವರ ಐಕ್ಯತೆಯಲ್ಲಿ ನಾವು ಜೀವಿಸಿದರೆ, ನಾನು ನಿಮಗೆ ಸವಾಲು ಮಾಡ್ತೀನಿ, ನಿನ್ನ ಆತ್ಮಿಕವಾದ, ನಿನ್ನ ಶಾರೀರಿಕವಾದ ಯಾವ ಕೊರತೆಗಳು ಇಲ್ಲದಂತೆ ಆತ್ಮಿಕ ಶಾರೀರಿಕ ಸಮೃದ್ಧಿಯಲ್ಲಿ ದೇವರು ನಮ್ಮನ್ನು ನಡೆಸ್ತಾರೆ. ದೊಡ್ಡ ಚಪ್ಪಾಳೆ ಕೊಟ್ಟು ದೇವರಿಗೆ ಆತ್ಮಿಕವಾದ, ಶಾರೀರಿಕವಾದ ಸಮೃದ್ಧಿಯಲ್ಲಿ ದೇವರು ನಮ್ಮನ್ನ ಅದ್ಭುತವಾಗಿ ನಡೆಸ್ತಾರೆ. ಆದ ಕಾರಣ ಪ್ರಾರ್ಥನೆ ಮಾಡು. ಹೆಂಗೆ ಪ್ರಾರ್ಥನೆ ಮಾಡು? ಆಸಕ್ತಿಯಿಂದ ಪ್ರಾರ್ಥನೆ ಮಾಡು, ನಂಬಿಕೆಯಿಂದ ಪ್ರಾರ್ಥನೆ ಮಾಡು.
ನಿನ್ನ ಸಮಸ್ಯೆಗೆ ಪರಿಹಾರ ಏನು? ನಿನ್ನ ಸಮಸ್ಯೆಗೆ ಪರಿಹಾರ ಏನು? ನಿಮ್ಮ ಪಕ್ಕದವ್ರಿಗೆ ಒಂದು ಇಬ್ಬರು ಮೂವರಿಗೆ ಹೇಳಿ, ನಿನ್ನ ಸಮಸ್ಯೆಗೆ ಪರಿಹಾರ ಹಣ ಅಲ್ಲ, ವಸ್ತು ಅಲ್ಲ, ಆಸ್ತಿ ಅಲ್ಲ, ನಿನ್ನ ಶಕ್ತಿ ಅಲ್ಲ, ನಿನ್ನ ದುಡಿಮೆ ಅಲ್ಲ, ನಿನ್ನ ಸಮಸ್ಯೆಗೆ ಪರಿಹಾರ ಪ್ರಾರ್ಥನೆ.